ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಅಧ್ಯಾಯ 7 ನಿಯಂತ್ರಣ ಮತ್ತು ಸಹಭಾಗಿತ್ವ ಒಂದು ಘಟಕವನ್ನು ಚರ್ಚೆ ಮಾಡುವಂತಹ ಪ್ರಯತ್ನ ಮಾಡೋಣ. ನಿಯಂತ್ರಣ ಮತ್ತು ಸಹಭಾಗಿತ್ವ ಅಧ್ಯಾಯದ ಭಾಗ 1 ವಿಡಿಯೋ ಇದಾಗಿದ್ದು, ಈ ಒಂದು ವಿಡಿಯೋದಲ್ಲಿ ನಾವು ನರಕೋಶದ ರಚನೆ, ನರಕೋಶದ ಕಾರ್ಯವಿಧಾನ ಮತ್ತು ನರವ್ಯೂಹದ ವರ್ಗೀಕರಣದ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನ ಕೂಡ ನಾವು ಮಾಡ್ತಾ ಹೋಗೋಣ. ಮತ್ತೊಂದು ವಿಶೇಷವಾದ ಸೂಚನೆಯನ್ನು ಕೊಡೋದಕ್ಕೆ ನಾನು ಇಲ್ಲಿ ನಿಮಗೆ ಇಷ್ಟಪಡ್ತಾ ಇದ್ದೀನಿ. ಏನಂದರೆ 2021 ಮತ್ತು 22ನೇ ಸಾಲಿನ SSLC ವಿದ್ಯಾರ್ಥಿಗಳಿಗಾಗಿ ಗೂಗಲ್ ಮೀಟ್ ಆ್ಯಪ್ ಮೂಲಕ ಲೈವ್ ಕ್ಲಾಸ್ಗಳನ್ನು ಈ ಮುಂದಿನ ಡಿಸೆಂಬರ್ ತಿಂಗಳಿನಿಂದ ತೆಗೆದುಕೊಳ್ಳಲಾಗುತ್ತದೆ. ಅದಕ್ಕಾಗಿ ಪ್ರತಿಯೊಂದು ಒಂದು SSLC ವಿದ್ಯಾರ್ಥಿಗಳಿಗೆ ದಯವಿಟ್ಟು ಈ ಒಂದು ಮಾಹಿತಿಯನ್ನು, ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ಪ್ರತಿಯೊಬ್ಬ SSLC ವಿದ್ಯಾರ್ಥಿಯೂ ಕೂಡ ಈ ಒಂದು ವಿಡಿಯೋದ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ, ಅಲ್ಲಿ ನಿಮಗೆ ಲೈವ್ ಕ್ಲಾಸ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಲೈವ್ ಕ್ಲಾಸ್ಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ, ಹೇಗೆ ಜಾಯಿನ್ ಆಗಬೇಕು, ಲಿಂಕ್ ಹೇಗೆ ಸಿಗುತ್ತೆ, ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸಿಗ್ತಾ ಇರುತ್ತೆ. ಅದಕ್ಕಾಗಿ ಈ ವಿಡಿಯೋದ ಕೆಳಗಡೆ ಇರುವಂತಹ ಟೆಲಿಗ್ರಾಮ್ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡೋದರ ಮೂಲಕ ನಮ್ಮ ಒಂದು RK ಕ್ಲಾಸ್ ಯೂಟ್ಯೂಬ್ನ ಒಂದು ಚಾನಲ್ನ ಗ್ರೂಪ್ಗೆ ಕೂಡ ನೀವು ಸೇರಬಹುದು. ಅದರ ಜೊತೆಯಲ್ಲೇ ಈ ವಿಡಿಯೋ ವೀಕ್ಷಣೆ ಆದ ನಂತರ ಇದೇ ವಿಡಿಯೋಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೂಡ ನಾನು ನಿಮಗೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಕೇಳ್ತಾ ಇರ್ತೀನಿ. ಸೊ ಅಲ್ಲಿ ಕೂಡ ನೀವು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡೋದರ ಮೂಲಕ, ವಿಡಿಯೋಗಳನ್ನು ನೋಡೋದರ ಮೂಲಕ, ಹೀಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡೋದರ ಮೂಲಕ ನಿಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸುವುದರ ಜೊತೆಯಲ್ಲೇ ಪರೀಕ್ಷೆಗಳಲ್ಲಿ ಉತ್ತಮವಾದ ಅಂಕಗಳನ್ನು ಕೂಡ ನೀವು ಪಡ್ಕೋಬೋದು. ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಟೆಲಿಗ್ರಾಮ್ ಗ್ರೂಪ್ನ ಜಾಯಿನ್ ಆಗಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ಭಾಗ 1 ವಿಡಿಯೋವನ್ನು ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ಒಂದು ಅಧ್ಯಾಯ ಅಂದರೆ ನಾವು ಜೀವಕ್ರಿಯೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಆ ಒಂದು ಘಟಕದಲ್ಲಿ ನಾವು ಪ್ರಮುಖವಾದ 4 ಜೀವಕ್ರಿಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಿಮ್ಗೆ ಗೊತ್ತಿರ್ಬೋದು, ಪೋಷಣೆ ಕ್ರಿಯೆ ಆಗಿರ್ಬೋದು, ಸಾಗಾಣಿಕೆ ಕ್ರಿಯೆ ಆಗಿರ್ಬೋದು, ವಿಸರ್ಜನೆ ಕ್ರಿಯೆ ಆಗಿರ್ಬೋದು, ಮತ್ತು ಶ್ವಾಸಕ್ರಿಯೆ, ಉಸಿರಾಟ ಕ್ರಿಯೆ ಆಯಿತು. ಸೊ 4 ಕ್ರಿಯೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಈ ಒಂದು ಹಿಂದಿನ ಅಧ್ಯಾಯದಲ್ಲಿ ಜೀವಕ್ರಿಯೆಗಳು ಪಾಠದಿಂದ. ಸೊ ಇವತ್ತಿನ ಒಂದು ಪಾಠದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಿಂದ ನಾವು 2 ಪ್ರಮುಖವಾದ ಜೀವಕ್ರಿಯೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. ಹೌದು ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕೂಡ ಈ ಪಾಠದಲ್ಲಿಯೂ ಕೂಡ ನಾವು 2 ಪ್ರಮುಖವಾದ ಜೀವಕ್ರಿಯೆಗಳ ಬಗ್ಗೆನೇ ಅಧ್ಯಯನ ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು ಯಾವುದಪ್ಪ ಅಂದರೆ ನರವ್ಯೂಹದ ಬಗ್ಗೆ ನಾವು ತಿಳ್ಕೋಬೇಕು. ಅದರ ಜೊತೆಯಲ್ಲೇ ಈ ಒಂದು ಗ್ರಂಥಿ ವ್ಯವಸ್ಥೆಯ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡಬೇಕಾಗುತ್ತದೆ. ಒಂದು ನರವ್ಯೂಹದ ಬಗ್ಗೆ ಅಧ್ಯಯನ ಮಾಡಬೇಕು, ಮತ್ತು ಎರಡನೇದು ಅಂತಃಸ್ರಾವಕ ಅಥವಾ ನಿರ್ನಾಳ ಗ್ರಂಥಿ ವ್ಯೂಹ ಅಂತ ಕೂಡ ಕರೆಯುತ್ತಾರೆ. ಈ ಇವೆರಡರ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡಬೇಕಾಗುತ್ತದೆ. ಸೊ ಸಸ್ಯಗಳಲ್ಲಿ ಪ್ಲಸ್ ಪ್ರಾಣಿಗಳಲ್ಲಿ ಈ ಒಂದು ನರವ್ಯೂಹ ಮತ್ತು ಈ ಒಂದು ಗ್ರಂಥಿ ವ್ಯವಸ್ಥೆ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸೊ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮೊದಲಿಗೆ ನಾವು ನರವ್ಯೂಹದ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಘಟಕದ ಹೆಸರು ಏನಿದೆಪ್ಪ ಅಂದರೆ ನಿಯಂತ್ರಣ ಮತ್ತು ಸಹಭಾಗಿತ್ವ. ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂದರೇನು? ಈ ಒಂದು ಕಾಮನ್ ಆಗಿರುವಂತಹ ಒಂದು ಡೌಟ್ ನಿಮಗೆ ಬಂದಿರಬಹುದು. ಇಲ್ಲಿ ಸಣ್ಣದಾದಂತಹ ಒಂದು ವಿಡಿಯೋ ತುಣುಕು ಇದೆ, ನೀವು ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದು ಇಲಿಯ ಹಿಂದೆ ಬೆಕ್ಕು ಬಿದ್ದಿದೆ, ಹೌದಾ? ಈ ಒಂದು ಕಾರ್ಟೂನ್ನಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ನೋಡ್ರಿ, ಆ ಇಲಿ ಏನು ಮಾಡ್ತಾ ಇದೆ, ಬೆಕ್ಕಿನಿಂದ ಯಾವ ರೀತಿಯಲ್ಲಿ ತಪ್ಪಿಸ್ಕೊಳ್ತಾ ಇದೆ ನೋಡ್ರಿ. ಸೊ ಹೇಗೆ ಸಾಧ್ಯ ಇದು? ಪರಿಸರದಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಈ ರೀತಿಯ ಪ್ರಚೋದನೆಗಳು ಉಂಟಾಗ್ತಾ ಇರ್ತವ. ಆ ಇಲಿ ತನ್ನ ಕಣ್ಣಿಂದ ನೋಡ್ತಾ ಇದೆ, ಕಾಲಿಂದ ಓಡ್ತಾ ಇದೆ, ಹೌದಾ? ತನ್ನ ಹಿಂದೆ ಒಂದು ಬೆಕ್ಕು ಬಿದ್ದಿದೆ ಅಂತ ಹೇಳೋದಕ್ಕೆ ಗೊತ್ತಾಗ್ತಾ ಇದೆ, ಅದಕ್ಕೆ ಅಪಾಯವನ್ನು ಉಂಟು ಮಾಡುತ್ತೆ ಆ ಬೆಕ್ಕು ಅಂತ ಕೂಡ ಅದಕ್ಕೆ ಅನಿಸ್ತಾ ಇದೆ. ಹೀಗೆ ಪರಿಸರದಲ್ಲಿ ಕೆಲವೊಂದು ಪ್ರಚೋದನೆಗಳು ನಮ್ಮ ಸುತ್ತಮುತ್ತ ಆಗ್ತಾ ಇರ್ತವ. ಆ ಪರಿಸರದ ಪ್ರಚೋದನೆಗಳಿಗೆ ನಾವು ಪ್ರತಿಕ್ರಿಯೆಯನ್ನು ಕೊಡಬೇಕಾಗುತ್ತದೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಪರಿಸರದಲ್ಲಿನ ಪ್ರಚೋದನೆಗಳು ನಮ್ಮ ಸುತ್ತಮುತ್ತ ಸಾಕಷ್ಟು ಪ್ರಚೋದನೆಗಳಾಗ್ತಾ ಇರ್ತವ. ಅವು ಆಂತರಿಕ ಪ್ರಚೋದನೆಗಳು ಕೂಡ ಆಗಿರ್ಬೋದು. ಆಂತರಿಕ ಅಂದರೆ ನಮ್ಮ ದೇಹದ ಒಳಗಡೆ ಕೂಡ ಪ್ರಚೋದನೆಗಳು ಉಂಟಾಗ್ತಾ ಇರ್ಬೋದು. ಬಾಹ್ಯವಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕೂಡ ಪ್ರಚೋದನೆಗಳು ಉಂಟಾಗ್ತಾ ಇರ್ಬೋದು.
ಆ ಪರಿಸರದಲ್ಲಿ ಉಂಟಾಗುವಂತಹ ಪ್ರಚೋದನೆಗಳಿಗೆ ಯಾವುದೇ ಒಂದು ಜೀವಿಯು ಪ್ರತಿಕ್ರಿಯೆಯನ್ನು ಕೊಡಬೇಕಾದ್ರೆ, ಹೌದಾ, ನಾವು ಕೊಡಲೇಬೇಕಾಗ್ತದೆ. ನಮ್ಮ ಸುತ್ತಮುತ್ತ ಸಾಕಷ್ಟು ಪ್ರಚೋದನೆಗಳು ಉಂಟಾಗ್ತಾ ಇರ್ತಾವ. ಆ ಪ್ರಚೋದನೆಗಳಿಗೆ ನಾವು ಪ್ರತಿಕ್ರಿಯೆಯನ್ನು ಕೊಡಬೇಕಾದ್ರೆ ನಮ್ಮ ದೇಹದ ಅನೇಕ ಅಂಗಾಂಗಗಳು ಒಟ್ಟಾಗಿ ಕೆಲಸ ನಿರ್ವಹಿಸಬೇಕಾಗುತ್ತದೆ. ಈ ಒಂದು ವ್ಯವಸ್ಥೆಗೆ ನಾವೇನಂತ ಕರೆಯುತ್ತೇವಪ್ಪ ಅಂದರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ನಾವು ಕರೆಯುತ್ತೇವೆ. ನೋಡಿ, ಇಲ್ಲಿ ಒಂದು ಇಲಿ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡಬೇಕಾದ್ರೆ, ಪ್ರಚೋದನೆ ಅಂದರೆ ಏನು, ಇಲ್ಲಿ ಬೆಕ್ಕು ಅದರ ಹಿಂದೆ ಬಿದ್ದಿದೆ, ಅದನ್ನು ಹೊಡೆಯೋದಕ್ಕೆ, ಅದು ಪ್ರಚೋದನೆ. ಈಗ ಅದು ಪ್ರತಿಕ್ರಿಯೆ ಕೊಡಬೇಕು. ಯಾವ ರೀತಿಯಲ್ಲಿ ಕೊಡ್ತಾ ಇದೆ ಪ್ರತಿಕ್ರಿಯೆ? ಅದು ಓಡಿ ಹೋಗ್ತಾ ಇದೆ. ಓಡಿ ಹೋಗೋದಕ್ಕೆ ತನ್ನ ದೇಹದ ಸಾಕಷ್ಟು ಅಂಗಾಂಗಗಳು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾವ, ಹೌದಾ? ಕಣ್ಣಿಂದ ನೋಡ್ತಾ ಇದೆ, ಕಾಲಿಂದ ಓಡ್ತಾ ಇದೆ, ತನ್ನ ಮೆದುಳು, ತನ್ನ ಜ್ಞಾನೇಂದ್ರಿಯಗಳು, ತನ್ನ ಅಂಗಾಂಗಗಳು, ಸಾಕಷ್ಟು ತನ್ನ ದೇಹದ ಅಂಗಾಂಗಗಳು ಕೆಲಸ ಮಾಡ್ತಾ ಇದೆ. ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ, ನೀವು ಪರಿಸರದಲ್ಲಿ ಸಾಕಷ್ಟು ಪ್ರಚೋದನೆಗಳು ಆಗ್ತಾ ಇರ್ತವ. ಆ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಯನ್ನು ಕೊಡಬೇಕಾದ್ರೆ ನಮ್ಮ ದೇಹದ ಸಾಕಷ್ಟು ಅಂಗಾಂಗಗಳು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಇದನ್ನೇ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂದು ಕರೆಯಬಹುದು. ಉದಾಹರಣೆಗೆ, ನೀವು ಕ್ಲಾಸ್ ರೂಮಲ್ಲಿ ಇದ್ದಾಗ ನಿಮ್ಮ ಕ್ಲಾಸ್ ರೂಮ್ನ ಒಳಗಡೆ ಏನಾದರೂ ಒಂದು ಬೆಕ್ಕು ಬಂತು, ಒಂದು ಇಲಿ ಬಂತು, ಒಂದು ಹಾವು ಬಂತು, ಆ ಒಂದು ಸಂದರ್ಭದಲ್ಲಿಯೂ ಕೂಡ ನೀವು ಪ್ರತಿಕ್ರಿಯೆಯನ್ನು ಕೊಡ್ತೀರಿ, ಹೆದರ್ತೀರಿ, ಅಥವಾ ಅಲ್ಲಿಂದ ನೀವು ಓಡಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಿ. ಅದೇ ರೀತಿಯಲ್ಲಿ ಆಂತರಿಕ ಪ್ರಚೋದನೆ ಅಂದರೆ ನಿಮ್ಗೆ ಹಸುವಾಗ್ತಾ ಇರ್ಬೋದು, ನಿದ್ದೆ ಆಗ್ತಾ ಇರ್ಬೋದು, ಆವಾಗ ನಿಮ್ಮ ಒಂದು ಪ್ರತಿಕ್ರಿಯೆ ಬೇರೆ ರೀತಿಯಲ್ಲೇ ಆಗ್ತಾ ಇರುತ್ತದೆ. ಸೊ ಹೀಗೆ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆ ಕೊಡಬೇಕಾದ್ರೆ ನಮ್ಮ ದೇಹದ ಸಾಕಷ್ಟು ಅಂಗಾಂಗಗಳು ಕಾರ್ಯನಿರ್ವಹಿಸಬೇಕಾಗುತ್ತದೆ. ಇದನ್ನೇ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂದು ನಾವು ಕರೆಯುತ್ತೇವೆ. ಇದು ಅರ್ಥ ಆಯಿತು ಅಂತ ನಿಮಗೆ ನಾನು ಅಂದ್ಕೊಂಡಿದ್ದೇನೆ. ಸೊ ನೆಕ್ಸ್ಟ್ ನೋಡೋದಾದರೆ, ಈ ಜೀವಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಅಂದರೆ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಸೊ ಏನಿರಬೇಕು ನಮ್ಮ ಹತ್ರ ಅಂದರೆ ಒಂದು ನರವ್ಯೂಹ ಇರಬೇಕಾಗುತ್ತದೆ. ಅದರ ಜೊತೆಯಲ್ಲಿ ನಿರ್ನಾಳ ಗ್ರಂಥಿ ಕೂಡ ಇರಬೇಕಾಗುತ್ತದೆ. ಯಾವುದೇ ಒಂದು ಜೀವಿ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಅಂದರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಆ ಜೀವಿಯ ದೇಹದಲ್ಲಿ ನಡಿಬೇಕಾದ್ರೆ ಎರಡು ಅಂಗವ್ಯೂಹಗಳು, ಯಾವ ರೀತಿಯಲ್ಲಿ ಪೋಷಣೆ ಕ್ರಿಯೆ ನಡೀಬೇಕಾದ್ರೆ ನಮ್ಮ ಹತ್ರ ಒಂದು ಅಂಗವ್ಯೂಹ ಇರಬೇಕಾಗಿತ್ತು, ಜೀರ್ಣಾಂಗ ವ್ಯೂಹ. ಯಾವ ರೀತಿಯಲ್ಲಿ ನಮ್ಮ ಹತ್ರ ಒಂದು ವಿಸರ್ಜನೆ ಕ್ರಿಯೆ ನಡಿಬೇಕಾದ್ರೆ ವಿಸರ್ಜನಾಂಗ ವ್ಯೂಹ ಇರಬೇಕಾಗಿತ್ತು. ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಥವಾ ಪ್ರಚೋದನೆಗೆ ಪ್ರತಿಕ್ರಿಯೆ ಈ ಒಂದು ಕ್ರಿಯೆ ನಡಿಬೇಕಾದ್ರೆ ಆ ಜೀವಿಯ ದೇಹದಲ್ಲಿ ಏನಿರಬೇಕಪ್ಪ ಅಂದರೆ ಒಂದು ನರವ್ಯೂಹ ಇರಬೇಕು ಮತ್ತು ನಿರ್ನಾಳ ಗ್ರಂಥಿ ವ್ಯೂಹ ಇರಬೇಕಾಗುತ್ತದೆ. ಇವು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಾಗಾಗಿ ನಾವು ಈಗ ನರವ್ಯೂಹ ಮತ್ತು ಈ ಒಂದು ಗ್ರಂಥಿಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತದೆ. ಅದರ ಅಡಿಯಲ್ಲಿ ನಾವು ಮೊದಲು ನರವ್ಯೂಹದ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನ ಪಡೋಣ. ನರವ್ಯೂಹ ಅಥವಾ ನರ ಅಂಗವ್ಯೂಹ ಏನಿದು? ಈ ನರ ಅಂಗವ್ಯೂಹದಲ್ಲಿ ಅಥವಾ ನರವ್ಯೂಹ ಅಂದರೆ ಏನು, ಯಾವೆಲ್ಲ ಅಂಗಗಳು ಇದರ ಅಡಿಯಲ್ಲಿ ಬರುತ್ತವೆ ಅಂತ ನಾವು ನೋಡೋದಾದರೆ, ಮೆದುಳು, ಬ್ರೈನ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಚಿತ್ರದಲ್ಲಿ, ಈ ಬ್ರೈನ್ ಆಗಿರ್ಬೋದು, ನಿಮ್ಮ ತಲೆಯ ಭಾಗದಲ್ಲಿರುವಂತಹ ಮಿದುಳು ಮತ್ತು ನಿಮ್ಮ ಒಂದು ಬೆನ್ನಿನ ಭಾಗದಲ್ಲಿ ಇದು ಬೆನ್ನು ಮೂಳೆಯ ಒಳಗಡೆ ಇದೆ, ಇದಕ್ಕೆ ನಾವು ಮಿದುಳು ಬಳ್ಳಿ ಅಂತ ಕರೀತೇವೆ ಇದು. ಮತ್ತು ಈ ಒಂದು ಮೆದುಳಿನಿಂದ ಪ್ಲಸ್ ಈ ಒಂದು ಮಿದುಳು ಬಳ್ಳಿಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ನರಗಳು ಹರಡಿವೆ. ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಕೂಡ ನರಗಳು ಇಲ್ಲಿಂದ ಹೋಗ್ತಾ ಇವೆ. ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದೆ ಡೀಟೇಲ್ ಆಗಿ. ಮೆದುಳಿನಿಂದ ಮತ್ತು ಮೆದುಳು ಬಳ್ಳಿಯಿಂದ ಸಾಕಷ್ಟು ನರಗಳು ಹೋಗಿವೆ ನಮ್ಮ ದೇಹದ ವಿವಿಧ ಭಾಗಕ್ಕೆ. ಇವು ನರಗಳು, ರಕ್ತನಾಳಗಳು ಅಲ್ಲ. ಓಕೆ, ರಕ್ತನಾಳಗಳು ಬೇರೆ, ನರಗಳು ಬೇರೆ ಆಗುತ್ತವೆ. ಸೊ ಈ ಮೆದುಳು ಬಳ್ಳಿ ಮತ್ತು ನರಗಳು, ಈ ಮೂರನ್ನು ಒಟ್ಟಾಗಿ ನಾವು ಈಗ ಏನೆಂದು ಕರೆಯುತ್ತೇವೆ? ನರವ್ಯೂಹ. ಸೊ ನರವ್ಯೂಹದ ಪ್ರಮುಖವಾದ ಅಂಗಗಳು ಅಥವಾ ಭಾಗಗಳು ಯಾವುದು ಅಂತ ಕೇಳಿದರೆ ಮೆದುಳು ಬಳ್ಳಿ ಪ್ಲಸ್ ನರಗಳು. ಸೊ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನರಗಳಿವೆ. ಆ ನರಗಳು ಎಷ್ಟಿರುತ್ತವೆ ಅನ್ನೋದು ನಾವು ಆಮೇಲೆ ನೋಡೋಣ. ಸೊ ಇದು ನಮ್ಮ ನರವ್ಯೂಹ. ಓಕೆ, ನೆಕ್ಸ್ಟ್ ಏನಿದೆ ನೋಡೋಣ. ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ನರವ್ಯೂಹದೊಂದಿಗೆ ಪ್ರಮುಖ ಪಾತ್ರ ವಹಿಸುವ ಇತರೆ ಅಂಗಗಳು. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ ಏನಂತಂದರೆ, ಯಾವುದೇ ಒಂದು ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡಬೇಕಾದ್ರೆ ನರವ್ಯೂಹದ ಅವಶ್ಯಕತೆ ಇದೆ ಅಂತ ನಾನು ನಿಮಗೆ ಹೇಳಿದ್ದೆ. ಬಟ್ ನರವ್ಯೂಹ ಸರಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಕೆಲಸ ಮಾಡುವಂತಹ ನಮ್ಮ ದೇಹದಲ್ಲಿರುವಂತಹ ಅಂಗಗಳು ಯಾವುದಪ್ಪ ಅಂದರೆ ಜ್ಞಾನೇಂದ್ರಿಯಗಳು.
ಜ್ಞಾನೇಂದ್ರಿಯಗಳ ಸಹಾಯದಿಂದಲೇ ನರವ್ಯೂಹ ಕಾರ್ಯನಿರ್ವಹಿಸುತ್ತದೆ. ಜ್ಞಾನೇಂದ್ರಿಯಗಳ ಸಹಾಯದಿಂದಲೇ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಉಂಟು ಮಾಡುತ್ತೇವೆ ಅಥವಾ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ನಾವು ಕೊಡುತ್ತೇವೆ. ಹೇಗೆ ಅನ್ನೋದನ್ನು ಈಗ ನಾವು ನೋಡ್ತಾ ಹೋಗೋಣ. ಈ ಒಂದು ನರವ್ಯೂಹ ಕಾರ್ಯನಿರ್ವಹಿಸಬೇಕಾದ್ರೆ, ನರವ್ಯೂಹವು ಸರಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಅದಕ್ಕೆ ಯಾವ ಒಂದು ಅಂಗಗಳ ಅವಶ್ಯಕತೆ ಇದೆಯಪ್ಪ ಅಂದರೆ ಜ್ಞಾನೇಂದ್ರಿಯಗಳ ಅವಶ್ಯಕತೆ ಇದೆ. ಯಾಕೆ ಜ್ಞಾನೇಂದ್ರಿಯಗಳ ಅವಶ್ಯಕತೆ ಇದೆಯಪ್ಪ ಅಂದರೆ ಪ್ರಚೋದನೆಯನ್ನು ಗ್ರಹಿಸೋದಕ್ಕಾಗಿ. ಕಣ್ಣಿನಿಂದ ನಾವು ಯಾವುದಾದ್ರೂ ಒಂದು ಪ್ರಚೋದನೆಯನ್ನು ಗ್ರಹಿಸ್ತೇವೆ. ಕಣ್ಣಿನಿಂದ, ಕಿವಿಯಿಂದ, ಮೂಗು, ನಾಲಿಗೆ, ಚರ್ಮ, ಜ್ಞಾನೇಂದ್ರಿಯಗಳು ಅಥವಾ ಅದಕ್ಕೆ ನಾವು ಪಂಚೇಂದ್ರಿಯಗಳು ಅಂತ ಕರೀತೇವೆ. ಇದಕ್ಕೆ 5 ಅಂಗಗಳು ಇರ್ತವೆ, ಅದಕ್ಕಾಗಿ ನಾವು ಪಂಚೇಂದ್ರಿಯಗಳು ಅಂತ ಕರೀತೇವೆ. ಈ 5 ಅಂಗಗಳ ಸಹಾಯದಿಂದಲೇ ನಾವೇನು ಮಾಡ್ತೀವಪ್ಪ ಅಂದರೆ ಪ್ರಚೋದನೆಯನ್ನು ಗ್ರಹಿಸುತ್ತೇವೆ. ಯಾವಾಗ ನಾವು ಪ್ರಚೋದನೆಯನ್ನು ಗ್ರಹಿಸುತ್ತೇವೆಯೋ ಅದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿ ನಮ್ಮ ಮೆದುಳು ಬಳ್ಳಿ ಮತ್ತು ನರಗಳು ಆ ಒಂದು ಕಾರ್ಯವನ್ನು ನಿರ್ವಹಿಸುತ್ತವೆ. ಅದಕ್ಕಾಗಿ ನರವ್ಯೂಹ ಕಾರ್ಯನಿರ್ವಹಿಸಬೇಕಾದ್ರೆ ಕಂಪ್ಲೀಟಾಗಿ ಅದಕ್ಕೆ ಜ್ಞಾನೇಂದ್ರಿಯಗಳ ಅವಶ್ಯಕತೆ ಇದೆ. ಜ್ಞಾನೇಂದ್ರಿಯಗಳ ಕೆಲಸನೇ ಏನಪ್ಪ ಅಂದರೆ ಪ್ರಚೋದನೆಯನ್ನು ಗ್ರಹಿಸುವುದು. ಯಾಕೆ ಗ್ರಹಿಸುತ್ತವೆ ಜ್ಞಾನೇಂದ್ರಿಯಗಳು ಪ್ರಚೋದನೆಯನ್ನಂದರೆ ಪ್ರಚೋದನೆಯನ್ನು ಗ್ರಹಿಸುವಂತಹ ಜೀವಕೋಶಗಳು ಈ ಜ್ಞಾನೇಂದ್ರಿಯಗಳಲ್ಲಿ ಇರ್ತವೆ. ಆ ಜೀವಕೋಶಗಳಿಗೆ ನಾವೇನೆಂದು ಕರೆಯುತ್ತೇವಪ್ಪ ಅಂದರೆ ಗ್ರಾಹಕ ಕೋಶಗಳು ಅಂತ ನಾವು ಕರೆಯುತ್ತೇವೆ. ಇಲ್ಲಿ ಅದನ್ನೇ ಕೊಟ್ಟಿದ್ದಾರೆ, ನೀವು ಒಂದ್ಸಲ ಓದ್ಕೋಬಹುದು ಬೇಕಿದ್ರೆ. ಜ್ಞಾನೇಂದ್ರಿಯಗಳಲ್ಲಿರುವಂತಹ ಕೆಲವು ಗುಂಪಿನ ಜೀವಕೋಶಗಳು ಪ್ರಚೋದನೆಯನ್ನು ಗ್ರಹಿಸುತ್ತವೆ. ನೋಡ್ರಿ, ಜ್ಞಾನೇಂದ್ರಿಯ ಒಳಗಡೆ ಅಂದರೆ ಕಣ್ಣಿನ ಒಳಗಡೆ ಕೆಲವೊಂದು ಜೀವಕೋಶಗಳಿರ್ತಾವ. ನಮ್ಮ ದೇಹದ ಪ್ರತಿಯೊಂದು ಭಾಗ ಕೂಡ ಜೀವಕೋಶಗಳಿಂದನೇ ಆಗಿದೆ. ಕಣ್ಣಿನಲ್ಲಿರುವಂತಹ ಕೆಲವು ಜೀವಕೋಶಗಳು ಏನು ಮಾಡ್ತಾವ, ಪ್ರಚೋದನೆಯನ್ನು ಗ್ರಹಿಸುತ್ತವೆ. ಕಿವಿಯ ಒಳಗಡೆ ಇರುವಂತಹ ಕೆಲವು ಜೀವಕೋಶಗಳು ಪ್ರಚೋದನೆಯನ್ನು ಗ್ರಹಿಸುತ್ತವೆ. ಹೀಗೆ ಪ್ರಚೋದನೆಯನ್ನೇ ಗ್ರಹಿಸುವುದಕ್ಕಾಗಿ ಕೆಲವೊಂದು ಜೀವಕೋಶಗಳು ಇರುತ್ತವೆ. ಆ ಜೀವಕೋಶಗಳಿಗೆ ನಾವೇನೆಂದು ಕರೆಯುತ್ತೇವೆ ಗ್ರಾಹಕ ಜೀವಕೋಶಗಳು ಅಥವಾ ಗ್ರಾಹಕ ಕೋಶಗಳು ಅಂತ ನಾವು ಕರೆಯುತ್ತೇವೆ. ಯಾವುದು ಗ್ರಾಹಕ ಕೋಶಗಳು? ಕಣ್ಣಿನಲ್ಲಿ ಇರುವಂತಹ ಗ್ರಾಹಕ ಕೋಶಗಳಿಗೆ ನಾವೇನೆಂದು ಕರೆಯುತ್ತೇವೆ ದ್ಯುತಿಗ್ರಾಹಕ ಕೋಶಗಳು ಅಂತ ಕರೆಯುತ್ತೇವೆ. ದ್ಯುತಿ ಅಂದರೆ ಬೆಳಕು. ಕಣ್ಣು ಏನನ್ನು ಗ್ರಹಿಸುತ್ತದೆ? ಬೆಳಕನ್ನು ಗ್ರಹಿಸುತ್ತದೆ, ವಸ್ತುಗಳನ್ನು ಗ್ರಹಿಸುತ್ತದೆ, ದೃಶ್ಯಗಳನ್ನು ಗ್ರಹಿಸುತ್ತದೆ. ಯಾವ ವಸ್ತುಗಳನ್ನು ನೋಡುತ್ತೇವೆ ಅದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಬೇಕಂತೇಳಿ ಅವಾಗ ಅದು ಮೆದುಳಿಗೆ ಆ ಮಾಹಿತಿಯನ್ನು ಕಳಿಸಿದಾಗ ಮೆದುಳು ಅದಕ್ಕೆ ಆ ಒಂದು ಪ್ರಚೋದನೆಗೆ ಯಾವ ರೀತಿಯ ಪ್ರತಿಕ್ರಿಯೆ ಕೊಡಬೇಕನ್ನುವುದನ್ನು ಮೆದುಳು ಡಿಸೈಡ್ ಮಾಡುತ್ತದೆ. ಫಸ್ಟ್ ಪ್ರಚೋದನೆಯನ್ನು ಗ್ರಹಿಸೋದು ಇಂಪಾರ್ಟೆಂಟ್ ಆಗುತ್ತದೆ. ಯಾಕಂದರೆ ಪ್ರಚೋದನೆಯನ್ನು ಗ್ರಹಿಸಲಿಲ್ಲ ಅಂದರೆ ನಾವು ಪ್ರತಿಕ್ರಿಯೆಯನ್ನು ಕೊಡಲು ಸಾಧ್ಯವಾಗುವುದಿಲ್ಲ. ಕಿವಿಯಲ್ಲಿರುವಂತಹ ಗ್ರಾಹಕ ಕೋಶಗಳು ಯಾವುವು? ಧ್ವನಿ ಅಥವಾ ಧ್ವನ್ಯಾತ್ಮಕ ಗ್ರಾಹಕ ಕೋಶಗಳು ಅಂತ ನಾವು ಕರೆಯುತ್ತೇವೆ. ಶಬ್ದವನ್ನು ಇವು ಗ್ರಹಿಸುತ್ತವೆ. ಶಬ್ದವನ್ನು ಗ್ರಹಿಸಿ ಆ ಮಾಹಿತಿಯನ್ನು ಮೆದುಳಿಗೆ ಕಳುಹಿಸುತ್ತವೆ. ಆವಾಗ ಮೆದುಳು ಡಿಸೈಡ್ ಮಾಡುತ್ತದೆ ಈ ಶಬ್ದಗಳಿಗೆ, ಇಂತಿಂತಹ ಶಬ್ದಗಳಿಗೆ ನಾವು ಇಂತಿಂತಹ ಪ್ರತಿಕ್ರಿಯೆಯನ್ನು ಕೊಡಬೇಕಾಗುತ್ತದೆ ಅಂಥೇಳಿ. ಮೂಗಿನಲ್ಲಿರುವಂತಹ ಗ್ರಾಹಕ ಕೋಶಗಳು ಯಾವುವು ಅಂತ ಕೇಳೋದಾದರೆ ಗ್ರಾಣಗ್ರಾಹಕ ಕೋಶಗಳು. ಇವು ಮೂಗಿನಲ್ಲಿರುವಂತಹ ಗ್ರಾಣಗ್ರಾಹಕ ಕೋಶಗಳು ಏನನ್ನು ಗ್ರಹಿಸುತ್ತವೆ? ವಾಸನೆಯನ್ನು ಗ್ರಹಿಸುತ್ತವೆ. ಎಂತಹ ವಾಸನೆಯನ್ನು ಗ್ರಹಿಸಿದಾಗ ನಮ್ಮ ಮೆದುಳು ಎಂತಹ ಪ್ರತಿಕ್ರಿಯೆಯನ್ನು ಕೊಡಬೇಕನ್ನುವುದನ್ನು ಮೊದಲೇ ಎಲ್ಲ ಡಿಸೈಡ್ ಆಗಿರುತ್ತದೆ. ನೋಡ್ರಿ, ಒಳ್ಳೆಯ ರೀತಿಯ ವಾಸನೆಯನ್ನು ಗ್ರಹಿಸಿದಾಗ ನಮ್ಮ ಒಂದು ಪ್ರತಿಕ್ರಿಯೆ ಬೇರೆ ರೀತಿಯಲ್ಲೇ ಇರುತ್ತದೆ. ಅಥವಾ ಯಾವುದಾದ್ರೂ ಒಂದು ಕೆಟ್ಟ ದುರ್ವಾಸನೆಯನ್ನು ಗ್ರಹಿಸಿದಾಗ ಆವಾಗ ನಮ್ಮ ಒಂದು ಪ್ರತಿಕ್ರಿಯೆ ಬೇರೆ ರೀತಿಯಲ್ಲೇ ಆಗಿರುತ್ತದೆ. ಮೂಗಿನಲ್ಲಿರುವಂತಹ ಈ ಗ್ರಾಹಕ ಕೋಶಗಳು ವಾಸನೆಯನ್ನು ಗ್ರಹಿಸುತ್ತವೆ. ನಾಲಿಗೆಯಲ್ಲಿರುವಂತಹ ರುಚಿಗ್ರಾಹಕ ಕೋಶಗಳು, ಹೆಸರೇ ಹೇಳುತ್ತದೆ, ಇದು ರುಚಿಯನ್ನು ಗ್ರಹಿಸುತ್ತದೆ. ಇನ್ನು ಚರ್ಮದಲ್ಲಿರುವಂತಹ ಗ್ರಾಹಕ ಕೋಶಗಳು ಯಾವಪ್ಪ ಅಂದರೆ ಸ್ಪರ್ಶ ಗ್ರಾಹಕ ಕೋಶಗಳು ಮತ್ತು ಉಷ್ಣ ಗ್ರಾಹಕ ಕೋಶಕಗಳು. ಇವೆಲ್ಲವೂ ಕೂಡ ಮಾಹಿತಿಯನ್ನು ಅಥವಾ ಪ್ರಚೋದನೆಯನ್ನು ಗ್ರಹಿಸಿ ಆ ಒಂದು ಪ್ರಚೋದನೆಯನ್ನು ಮೆದುಳಿಗೆ ಕಳುಹಿಸುತ್ತದೆ. ಆವಾಗ ಮೆದುಳು ಡಿಸೈಡ್ ಮಾಡುತ್ತದೆ ಈ ಒಂದು ಪ್ರಚೋದನೆಗಳಿಗೆ ಯಾವ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಡಬೇಕಂತೇಳಿ. ಅದಕ್ಕಾಗಿ ಜ್ಞಾನೇಂದ್ರಿಯಗಳು ಇಲ್ಲ ಅಂತಂದರೆ ನಮಗೆ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡುವುದಕ್ಕೆ ತುಂಬಾ ಕಷ್ಟ ಆಗುತ್ತದೆ. ಹಾಗಾಗಿ ಜ್ಞಾನೇಂದ್ರಿಯಗಳು ತುಂಬ ಅವಶ್ಯಕವಾದದ್ದು. ಇನ್ನು ಮುಂದುವರಿಯುತ್ತಾ ಈ ನರವ್ಯೂಹದ ರಚನೆಯನ್ನು ನಾವೀಗ ನೋಡೋಣ. ನಾವು ನರವ್ಯೂಹದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ.
ಸೊ ನರವ್ಯೂಹ ಮತ್ತು ಗ್ರಂಥಿಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡಬೇಕಾಗುತ್ತದೆ. ಸೊ ನರವ್ಯೂಹದ ಕೆಲಸ ಏನು? ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡುವುದು. ಹೌದಾ? ನರವ್ಯೂಹ ಅಂದರೆ ಏನು? ಮಿದುಳು, ಮೆದುಳು ಬಳ್ಳಿ ಮತ್ತು ನರಗಳು. ಹೌದಾ? ನರವ್ಯೂಹ ಕಾರ್ಯನಿರ್ವಹಿಸಬೇಕಾದ್ರೆ ಕರೆಕ್ಟಾಗಿ ಅದಕ್ಕೆ ಜ್ಞಾನೇಂದ್ರಿಯಗಳ ಸಹಾಯ ಕೂಡ ಬೇಕಾಗುತ್ತದೆ ಅಂತೇಳಿ ಕೂಡ ನಾವು ತಿಳ್ಕೊಂಡಿವಿ. ಈಗ ಈ ನರವ್ಯೂಹದ ಬಗ್ಗೆ ರಚನೆ ಹೇಗೆ? ನರವ್ಯೂಹದಲ್ಲಿ ಬರುವಂತಹ ಪ್ರಮುಖ ಅಂಗಗಳು ಗೊತ್ತಾಯ್ತು ನಮಗೆ ಅಷ್ಟೇ. ಯಾವುದು? ಒಂದು ಮೆದುಳು, ಮೆದುಳು ಬಳ್ಳಿ ಮತ್ತು ನರಗಳು. ಬಟ್ ಈ ಒಂದು ಮೆದುಳು ಆಗಿರ್ಬೋದು, ಈ ಒಂದು ಮೆದುಳು ಬಳ್ಳಿ ಆಗಿರ್ಬೋದು ಮತ್ತು ಇವುಗಳಿಂದ ನಮ್ಮ ದೇಹದ ವಿವಿಧ ಭಾಗಕ್ಕೆ ಹೋಗಿರುವಂತಹ ನರಗಳು ಆಗಿರ್ಬೋದು, ಇವೆಲ್ಲವೂ ಯಾವುದರಿಂದ ಆಗಿದೆ? ಹೌದಾ? ಅದು ಒಂದು ಪ್ರಶ್ನೆ ಇಲ್ಲಿ. ಇಡೀ ಒಂದು ನರವ್ಯೂಹ, ಮೆದುಳು, ಮೆದುಳು ಬಳ್ಳಿ ಮತ್ತು ನರಗಳು, ಈ ಮೂರನ್ನು ಒಟ್ಟಾಗಿ ನಾವೇನೆಂದು ಕರೆಯುತ್ತೇವೆ? ನರ ಅಂಗವ್ಯೂಹ ಅಥವಾ ನರವ್ಯೂಹ ಅಂತ ಕರೆಯುತ್ತೇವೆ. ಈ ನರ ಅಂಗವ್ಯೂಹ ಅಥವಾ ನರವ್ಯೂಹ ಯಾವುದರಿಂದ ಆಗಿದೆ ಅಂತ ಕೇಳೋದಾದರೆ, ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವೇ ನರಕೋಶ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಇಲ್ಲಿ ನರಕೋಶ ಇದು ಒಂದು ಜೀವಕೋಶ, ಇದು ಒಂದು ಜೀವಕೋಶ. ಈ ರೀತಿಯ ಅನೇಕ ಕೋಟ್ಯಾಂತರ ಜೀವಕೋಶಗಳಿಂದಲೇ ನರವ್ಯೂಹ ಆಗಿರುತ್ತದೆ. ಅರ್ಥ ಆಯ್ತಾ? ಈ ಒಂದು ಜೀವಕೋಶ, ಹೌದಾ, ಇದು ನರಕೋಶ ಅಂತ ಕರೆಯುತ್ತೇವೆ. ಇಂತಹ ಅನೇಕ 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 ನರಕೋಶಗಳಿಂದಲೇ ಏನಾಗಿದೆ? ಮೆದುಳು ಆಗಿದೆ, ಮೆದುಳು ಬಳ್ಳಿ ಆಗಿದೆ ಮತ್ತು ನರಗಳು ಕೂಡ. ಈ ನರಗಳ ಒಳಗಡೆ ಏನಿರ್ತವ? ನರಕೋಶನೇ ಇರುತ್ತದೆ. ಈ ಮೆದುಳು ಬಳ್ಳಿಯ ಒಳಗಡೆ ಏನಿರುತ್ತದೆ? ನರಕೋಶನೇ ಇರುತ್ತದೆ. ಈ ಒಂದು ಮಿದುಳಿನ ಒಳಗಡೆ ಕೂಡ ಏನಿರುತ್ತದೆ? ನರಕೋಶನೇ ಇರುತ್ತದೆ. ಅಂದರೆ ಇದಿಷ್ಟು ನರವ್ಯೂಹ ಯಾವುದರಿಂದ ಆಗಿದೆ ಅಂತ ಕೇಳೋದಾದರೆ ನರಕೋಶಗಳಿಂದ ಆಗಿದೆ. ನ್ಯೂರಾನ್ಸ್ ಅಂತ ಇದಕ್ಕೆ ನಾವು ಕರೆಯುತ್ತೇವೆ. ಹಾಗಾಗಿ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಕೂಡ ಬರಬಹುದು, ನರಕೋಶ ಎಂದರೇನು ಅಂತ ಕೂಡ ನಿಮಗೆ ಕೇಳಬಹುದು. ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವೇ. ರಚನಾತ್ಮಕ ಅಂದರೆ ಯಾಕೆ? ಇಡೀ ನರವ್ಯೂಹ ರಚನೆ ಆಗಿರುವುದೇ ನರಕೋಶದಿಂದ, ಅದಕ್ಕಾಗಿ ರಚನಾತ್ಮಕ ಅಂತ ನಾವು ಕರೆಯುತ್ತೇವೆ. ಇನ್ನು ನರಕೋಶ ಕೆಲಸ ಮಾಡ್ತಾ ಇದೆ ಅಂದ್ರೆ ಅರ್ಥನೇ ಏನು? ನರವ್ಯೂಹ ಕೆಲಸ ಮಾಡ್ತಾ ಇದೆ ಅಂಥೇಳಿ. ಅದಕ್ಕಾಗಿ ಇದಕ್ಕೆ ಕಾರ್ಯಾತ್ಮಕ ಘಟಕ ಅಂತ ಕೂಡ ನಾವು ಕರೆಯುತ್ತೇವೆ. ಒಟ್ಟಾರೆಯಾಗಿ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಆಗಿರುತ್ತದೆ. ನೆನ್ಪಿಟ್ಕೋಬೇಕು. ಯಾವುದು? ನರಕೋಶ. ಯಾವುದರ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ? ನರವ್ಯೂಹದ್ದು. ಸೊ ಅದಕ್ಕಾಗಿ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಬರ್ಬೋದು. ಏನಿದು? ನರಕೋಶ ಎಂದರೇನಂತ ಕೇಳ್ಬೋದು. ಅದರ ಜೊತೆಯಲ್ಲಿ ಈ ನರಕೋಶದ ರಚನೆಯ ಬಗ್ಗೆ ಕೇಳ್ತಾರೆ. ಇದು ಮಾತ್ರ ತುಂಬ ಇಂಪಾರ್ಟೆಂಟ್. ನಿಮಗೆ ಡೈರೆಕ್ಟಾಗಿ ನರಕೋಶದ ಚಿತ್ರ ಹಾಕಿ ಅಂತ ಕೇಳ್ಬೋದು, ಇಲ್ಲಾಂದರೆ ನರಕೋಶದ ರಚನೆಯನ್ನು ವಿವರಿಸಿರಿ ಅಂತ ಕೂಡ ಕೇಳ್ಬೋದು. ಅದಕ್ಕಾಗಿ ತುಂಬ ಚೆನ್ನಾಗಿ ಈಗ ನೀವು ನೋಡಬೇಕು ಈ ವಿಡಿಯೋವನ್ನು. ಮತ್ತು ಈ ಒಂದು ವಿಡಿಯೋವನ್ನು ಆದಷ್ಟು ಎಲ್ಲರಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ದಿನಗಳಲ್ಲಿ ಬರುವಂತಹ ಲೈವ್ ಕ್ಲಾಸ್ಗಳಿಗೆ ನೀವು ಜಾಯ್ನ್ ಆಗಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಸೇರಿಕೊಳ್ಳಿ. ರಾಜ್ಯದಲ್ಲಿರುವಂತಹ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಹಾಗೂ ನಿಮ್ಮ ತರಗತಿಯಲ್ಲಿರುವಂತಹ ನಿಮ್ಮ ಫ್ರೆಂಡ್ಸನ್ನೆಲ್ಲ ಈ ಒಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಮಾಡಿಸಿ. ನಾವು ಲೈವ್ ಕ್ಲಾಸ್ಗಳಲ್ಲಿ ಇನ್ನೂ ಹೆಚ್ಚು ವಿಷಯಗಳನ್ನು ತುಂಬ ಸುಲಭವಾಗಿ ಚರ್ಚೆ ಮಾಡ್ಬೋದು. ಇಲ್ಲಿ ಯೂಟ್ಯೂಬ್ನಲ್ಲಿ ಹೇಳೋದೇ ಬೇರೆ ಆಗುತ್ತದೆ ಮತ್ತು ಲೈವ್ ಕ್ಲಾಸ್ನಲ್ಲಿ ನಾವು ಹೇಳುವಂಥದ್ದು ಮೆಥಡ್ ತುಂಬ ಬೇರೆ ಆಗಿರುತ್ತದೆ. ಎಲ್ಲವನ್ನು ಯೂಟ್ಯೂಬ್ನಲ್ಲಿ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ನಾವು ಲೈವ್ ಕ್ಲಾಸ್ನಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ನೀವು ಇಬ್ಬರು ಸೇರಿಕೊಂಡು ಒಳ್ಳೆಯ ಕೆಲಸ ಮಾಡಿ ನಿಮ್ಮ ಒಂದು ಒಳ್ಳೆಯ ರಿಸಲ್ಟ್ಗಾಗಿ ಪರಿಶ್ರಮ ಪಡೋಣ ಅಂತ ಹೇಳುತ್ತಾ ಈ ಒಂದು ನರಕೋಶದ ರಚನೆಯನ್ನು ತಿಳಿದುಕೊಳ್ಳೋದಕ್ಕೆ ಈಗ ನಾವು ಪ್ರಯತ್ನ ಪಡೋಣ. ನರಕೋಶದ ರಚನೆ ಚಿತ್ರ ಕೂಡ ಕೇಳ್ಬೋದು. ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಚಿತ್ರ ಕೂಡ ಕೇಳ್ಬೋದು, ಇಲ್ಲಾಂದರೆ ರಚನೆಯನ್ನು ವಿವರಿಸಿರಿ ಅಂತ ಕೂಡ ಕೇಳ್ಬೋದು. ಚಿತ್ರವನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು, ಅದರ ರಚನೆಯನ್ನು ತುಂಬ ಸುಲಭವಾಗಿ ಬರೆಯಬಹುದು. ನೋಡ್ರಿ ಏನಿದೆ ಫಸ್ಟ್ ಪಾಯಿಂಟ್, ಒಂದು 4 ಪಾಯಿಂಟ್ಸ್ ಇರ್ತವೆ. ಚಿತ್ರದ ರಚನೆಯನ್ನು ಕೇಳಿದಾಗ ದೊಡ್ಡ ಕೋಶ ಕೇಂದ್ರವನ್ನು ಹೊಂದಿರುವ ಕೋಶಕಾಯಕ್ಕೆ ಸೈಟಾನ್ ಎನ್ನುವರು. ಇದು ಕಾಣ್ತಾ ಇದೆಯಲ್ಲ, ಇದಕ್ಕೆ ನಾವು ಈ ಭಾಗಕ್ಕೆ ಸೈಟಾನ್ ಅಂತ ಕರೆಯುತ್ತೇವೆ. ಓಕೆ, ಅಥವಾ ಕೋಶಕಾಯ ಕೂಡ ಅಂತ ಕನ್ನಡದಲ್ಲಿ ಕರೆಯುತ್ತಾರೆ. ದೊಡ್ಡ ಕೋಶ ಕೇಂದ್ರವನ್ನು ಹೊಂದಿರುವ ಕೋಶಕಾಯಕ್ಕೆ ನಾವು ಸೈಟಾನ್ ಎನ್ನುತ್ತೇವೆ. ಈ ಒಂದು ಭಾಗಕ್ಕೆ ನಾವು ಸೈಟಾನ್ ಅಂತ ಕರೆಯುತ್ತೇವೆ. ಸೈಟಾನ್ನಿಂದ ಹೊರಚಾಚುವ ಚಿಕ್ಕ ಚಿಕ್ಕ ರಚನೆಗಳಿಗೆ ಡೆಂಡ್ರೈಟ್ಗಳು ಎಂದು ಕರೆಯಲಾಗುತ್ತದೆ.
ಈ ಒಂದು ಭಾಗಕ್ಕೆ ಡೆಂಡ್ರೈಟ್ಗಳು, ಇವು ಸೈಟಾನ್ನಿಂದ ಏನು ಹೊರಬಂದಿವೆಯಲ್ಲ, ಚಿಕ್ಕ ಚಿಕ್ಕ ಏನು ಬೆರಳಿನ ಆಕಾರದ ರಚನೆಗಳು ಇವೆಯಲ್ಲ, ಈ ಎಲ್ಲ ಭಾಗಗಳಿಗೆ ನಾವೇನೆಂದು ಕರೆಯುತ್ತೇವೆ ಡೆಂಡ್ರೈಟ್ಗಳು. ವಿದ್ಯಾರ್ಥಿಗಳೇ, ನಿಮಗೆ ಒಂದು ಅಂಕಕ್ಕೆ ಕೂಡ ಕೇಳಬಹುದು ಡೆಂಡ್ರೈಟ್ಗಳು ಎಂದರೇನಂತೇಳಿ. ಕೋಶಕಾಯದಿಂದ ಅಥವಾ ಸೈಟಾನ್ನಿಂದ ಹೊರಚಾಚಿರುವ ಚಿಕ್ಕ ಚಿಕ್ಕ ಬೆರಳಿನ ಆಕಾರದ ರಚನೆಗಳಿಗೆ ನಾವು ಡೆಂಡ್ರೈಟ್ಗಳೆಂದು ಕರೆಯುತ್ತೇವೆ ಅಂತ ಕೂಡ ನೀವು ಬರೆಯಬಹುದು ತುಂಬ ಸುಲಭವಾಗಿ. ಆಮೇಲೆ 3ನೇ ಪಾಯಿಂಟ್, ಕೋಶಕಾಯದಿಂದ ಹೊರಟ ನೀಳವಾದ ಉದ್ದನೆಯ ರಚನೆಗೆ ಆಕ್ಸಾನ್ ಎನ್ನುವರು. ಇದು ಈ ಒಂದು ಕೋಶಕಾಯದಿಂದ ಹೊರಟಿರುವಂತಹ ಈ ಉದ್ದವಾದ ಭಾಗ ಇದೆಯಲ್ಲ, ಇಲ್ಲಿಂದ ಏನು ಇಲ್ಲಿಗಿದೆಯಲ್ಲ, ಈ ಒಂದು ಭಾಗಕ್ಕೆ ನಾವು ಆಕ್ಸಾನ್ ಅಂತ ಕರೆಯುತ್ತೇವೆ. ಇದು ಉದ್ದವಾಗಿದೆ, ನೀಳವಾಗಿದೆ, ಹೌದಾ? ಅದಕ್ಕಾಗಿ ಈ ಒಂದು ಭಾಗಕ್ಕೆ ನಾವು ಆಕ್ಸಾನ್ ಎಂದು ಹೆಸರಿಟ್ಟಿದ್ದಾರೆ. ಸೊ ಇಲ್ಲಿ ಆಕ್ಸಾನ್ ಎಂದರೇನಂತ ಕೂಡ ನಿಮಗೆ ಒಂದು ಅಂಕಕ್ಕೆ ಪ್ರಶ್ನೆ ಬರ್ಬೋದು. ಸೊ ಕೋಶಕಾಯದಿಂದ ಹೊರಟಿರುವಂತಹ ಉದ್ದವಾದ ನೀಳವಾದ ಒಂದು ರಚನೆಗೆ ಆಕ್ಸಾನ್ ಅಂತ ನಾವು ಕರೆಯುತ್ತೇವೆ. ಅದು ಕೂಡ ನೆನಪಿಟ್ಕೋರಿ. ನನ್ನ ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, 2 ನ್ಯೂರಾನ್ಗಳು ಸಂಧಿಸುವ ಖಾಲಿ ಸ್ಥಳಕ್ಕೆ ಸಂಸರ್ಗ ಎನ್ನುತ್ತೇವೆ. ಸೊ ನಮ್ಮ ದೇಹದಲ್ಲಿ ಈ ನರವ್ಯೂಹ ಇದೆಯಲ್ಲ, ಈ ನರಕೋಶಗಳು, ಇಲ್ಲೊಂದು ನರಕೋಶ, ಇಲ್ಲೊಂದು ನರಕೋಶ ಇದೆ, ಹೌದಾ? ಈ ರೀತಿಯ ಅನೇಕ ಕೋಟ್ಯಾಂತರ ನರಕೋಶಗಳಿಂದಲೇ ನರವ್ಯೂಹ ಆಗಿರುತ್ತದೆ. ಅದು ಬ್ರೈನ್ ಆಗಿರ್ಬೋದು, ಸ್ಪೈನಲ್ ಕಾರ್ಡ್ ಆಗಿರ್ಬೋದು, ಅಥವಾ ನರ್ವ್ಸ್ ಆಗಿರ್ಬೋದು, ಅಂದರೆ ಮೆದುಳು ಬಳ್ಳಿ ಮತ್ತು ನರಗಳು ಯಾವುದೇ ಇರಲಿ, ಅದರ ಒಳಗಡೆ ಈ ರೀತಿಯ ನರಕೋಶಗಳು ಇರುತ್ತವೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಅಂದರೆ, ಒಂದು ನರಕೋಶ ಮತ್ತು ಇನ್ನೊಂದು ನರಕೋಶದ ಮಧ್ಯದಲ್ಲಿ ಒಂದು ಸ್ವಲ್ಪ ಖಾಲಿ ಸ್ಥಳಾವಕಾಶ ಇರುತ್ತದೆ. ಈ ರೀತಿಯಲ್ಲಿ, ಇಲ್ಲಿ ಪಕ್ಕದಲ್ಲಿ ಮತ್ತೊಂದು ಚಿತ್ರ ಕಾಣ್ತಾ ಇದೆಯಲ್ಲ, ಈ ರೀತಿಯಲ್ಲಿ 2 ನರಕೋಶಗಳ ಮಧ್ಯೆ ಈ ರೀತಿಯಲ್ಲಿ ಒಂದು ಖಾಲಿ ಸ್ಥಳಾವಕಾಶ ಕಂಡು ಬರುತ್ತದೆ. ಈ ಒಂದು ಖಾಲಿ ಇರುವಂತಹ ಪ್ಲೇಸ್ಗೆ ನಾವು ಒಂದು ಹೆಸರಿನಿಂದ ಕರೆಯುತ್ತೇವೆ, ಅದೇನೆಂದರೆ ಸಂಸರ್ಗ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಂಕಕ್ಕೆ ಬರಬಹುದಾದಂತಹ, ಇಲ್ಲಾಂದರೆ ಇವೆಲ್ಲ ಬಹು ಆಯ್ಕೆಯಲ್ಲಿ ಬರುತ್ತವೆ. ಸೊ ಈ ವಿಡಿಯೋವನ್ನು ನೋಡಿದ ಮೇಲೆ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೆಲವೊಂದು ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳ್ತೀನಿ, ಅಲ್ಲಿ ನೀವು ಉತ್ತರವನ್ನು ಕೊಡೋದಕ್ಕೆ ಕೂಡ ಪ್ರಯತ್ನ ಪಡ್ರಿ. ಸಂಸರ್ಗ ಅಂಥೇಳಿ ನಮ್ಗೆ ಕರೆಯುತ್ತಾರೆ. 2 ನರಕೋಶಗಳ ಮಧ್ಯದಲ್ಲಿರುವಂತಹ ಖಾಲಿ ಸ್ಥಳಾವಕಾಶಕ್ಕೆ ಸಂಸರ್ಗ ಅಂತ ಕರೆಯುತ್ತೇವೆ. ಸೊ ಈಸಿಯಾಗಿ ನೆನ್ಪಿಟ್ಕೋರಿ. ರಚನೆ ಕೇಳಿದಾಗ ಒಂದು ಸೈಟಾನ್ ಎಂದರೇನಂತ ಬರೆಯಬೇಕು, ಡೆಂಡ್ರೈಟ್ ಎಂದರೇನಂತ ಬರೆಯಬೇಕು, ಆಕ್ಸಾನ್ ಎಂದರೇನಂತ ಬರೆಯಬೇಕು, ಸಂಸರ್ಗ ಎಂದರೇನಂತ ಬರೀಬೇಕು. ಮುಗಿತು ವಿದ್ಯಾರ್ಥಿಗಳೇ, ರಚನೆಯನ್ನು ನೀವು ಹೇಳಿದಾಗೆ ಆಗುತ್ತದೆ. ಇಲ್ಲಿ 2 ಅಂಕಕ್ಕೆ ಇದು ಪ್ರಶ್ನೆ ಬರ್ಬೋದು. ಚಿತ್ರ ಕೂಡ ನಿಮಗೆ ಇಲ್ಲಿ 2 ಅಂಕಕ್ಕೆ ಕೂಡ ಕೇಳ್ಬೋದು. ಚಿತ್ರ ಇಲ್ಲಾಂದರೆ ರಚನೆಯನ್ನು ವಿವರಿಸಿರಿ ಅಂದರೆ ಈ 4 ಪಾಯಿಂಟ್ಸ್ ಬರೀರಿ. ಚಿತ್ರ ಕೇಳಿದರೆ ಈ ಚಿತ್ರವನ್ನು ಹಾಕಿರಿ. ತುಂಬ ಈಸಿಯಾಗಿದೆ ಚಿತ್ರ, ನೀವು ಪ್ರಾಕ್ಟೀಸ್ ಮಾಡಬೇಕು. ವಿಜ್ಞಾನದಲ್ಲಿ ನೀವು ಪಾಸ್ ಆಗಬೇಕಾದ್ರೆ ಚಿತ್ರಗಳೇ ಇಂಪಾರ್ಟೆಂಟ್ ಆಗುತ್ತದೆ, ಅಥವಾ ಒಳ್ಳೆಯ ಸ್ಕೋರ್ ಮಾಡಬೇಕಂದ್ರೂ ಕೂಡ ಚಿತ್ರಗಳೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತವೆ. ಸುಮಾರು 16 ಅಂಕಗಳಿಗೆ ನಿಮಗೆ ಚಿತ್ರಗಳೇ ಬರುತ್ತವೆ. ಚಿತ್ರಗಳು ಸುಮಾರು 29 ಚಿತ್ರಗಳಿರ್ತವೆ. ಆ 29 ಎಲ್ಲ ಚಿತ್ರಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಅದರಿಂದ ನಿಮಗೆ 16 ಅಂಕಗಳು ಬರುತ್ತವೆ. ಓಕೆ, ಇದು ರಚನೆ ಆಯಿತು. ನರಕೋಶದ ರಚನೆಯ ಬಗ್ಗೆ ನಾವು ಈಗ ತಿಳ್ಕೊಂಡಿವಿ. ಈಗ ನರಕೋಶದ ಕೆಲಸ ಏನು, ನರಕೋಶ ಏನು ಕೆಲಸ ಮಾಡುತ್ತದೆ, ಹೇಗೆ ಕೆಲಸ ಮಾಡುತ್ತದೆ ಅನ್ನೋದನ್ನು ಈಗ ನಾವು ನೋಡೋಣ. ನರಕೋಶ ಅಥವಾ ನ್ಯೂರಾನ್, ಇಂಗ್ಲೀಷ್ನಲ್ಲಿ ಅದಕ್ಕೆ ನಾವು ನ್ಯೂರಾನ್ ಅಂತ ಕರೀತೇವೆ. ನ್ಯೂರಾನ್ ಮಾಹಿತಿಗಳನ್ನು ದೇಹದ ವಿವಿಧ ಭಾಗಗಳಿಂದ ನರಕೇಂದ್ರಗಳಿಗೆ ನರವೇಗಗಳ ರೂಪದಲ್ಲಿ ಕೊಂಡೊಯ್ಯುತ್ತದೆ ಮತ್ತು ಅಲ್ಲಿಂದ ಪ್ರತಿಕ್ರಿಯೆಗಳನ್ನು ಅಷ್ಟೇ ವೇಗದಲ್ಲಿ ತರುತ್ತದೆ. ತುಂಬ ಸಿಂಪಲ್ ಆಗಿದೆ. ಈ ನರಕೋಶದ ಕೆಲಸ ಏನಂದರೆ ಮಾಹಿತಿಯನ್ನು ಮೆದುಳಿಗೆ ಅಥವಾ ಮೆದುಳು ಬಳ್ಳಿಗೆ ಕಳುಹಿಸುವುದು, ಇಷ್ಟೇ. ದೇಹದ ವಿವಿಧ ಭಾಗಗಳಿಂದ ಈ ಒಂದು ಇಲ್ಲಿ ಬರೆದಿರುವಂತಹದ್ದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ನಾನು ಹೇಳುವುದನ್ನು ಕೇಳಿ ಒಂದು ಸಲ ಕರೆಕ್ಟಾಗಿ ಏಕಾಗ್ರತೆಯಿಂದ ಕೇಳಿದರೆ ನಿಮಗೆ ಖಂಡಿತವಾಗಿಯೂ ಕೂಡ ಅರ್ಥ ಆಗುತ್ತದೆ. ನರಕೋಶದ ಕೆಲಸ ಏನು ಅಂತ ನಿಮಗೆ ಪರೀಕ್ಷೆಗೆ ಕೇಳಿದಾಗ ಅಥವಾ ಯಾರಾದರೂ ಕೇಳಿದಾಗ, ದೇಹದ ವಿವಿಧ ಭಾಗಗಳಿಂದ ಮಾಹಿತಿಯನ್ನು ಅಥವಾ ಪ್ರಚೋದನೆ, ಮಾಹಿತಿ ಅಂತ ಅನ್ಬೋದು ಅದಕ್ಕೆ ನಾವು, ಅಥವಾ ಪ್ರಚೋದನೆ ಅಂತ ಅನ್ಬೋದು. ದೇಹದ ವಿವಿಧ ಭಾಗಗಳಿಂದ ಮಾಹಿತಿಯನ್ನು ಮೆದುಳಿಗೆ ಅಥವಾ ಮೆದುಳು ಬಳ್ಳಿಗೆ ಕಳುಹಿಸುತ್ತದೆ ಮತ್ತು ಮೆದುಳು ಬಳ್ಳಿಯಿಂದ ಮಾಹಿತಿಗಳನ್ನು ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುತ್ತದೆ. ಅರ್ಥ ಆಗ್ತಾ ಇದೆಯಾ? ಸೊ ದೇಹದ ವಿವಿಧ ಭಾಗಗಳು, ಉದಾಹರಣೆಗೆ ಈ ಕೈಯಿಂದ ಅಥವಾ ಈ ಕಣ್ಣಿನಿಂದ, ಇಲ್ಲಿದೆ ಕಣ್ಣು, ಕಣ್ಣಿನಿಂದ ಮಾಹಿತಿ ಹೋಗ್ತಾ ಇದೆ, ಹೌದಾ? ಕಣ್ಣಿನಿಂದ ಮಾಹಿತಿ ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ? ಮೆದುಳಿಗೆ ಹೋಗ್ತಾ ಇದೆ.
ಕಣ್ಣಿನಲ್ಲಿಯೂ ಕೂಡ ನರಕೋಶಗಳು ಇರುತ್ತವೆ. ಎಸ್, ಮೆದುಳಿನಿಂದ, ಮೆದುಳು ಬಳ್ಳಿಯಿಂದ ನಮ್ಮ ದೇಹದ ಅನೇಕ ಭಾಗಗಳಿಗೆ ನರಗಳು ಹೋಗಿರುತ್ತವೆ. ನರಗಳು ಮೀನ್ಸ್ ನರ್ವ್ಸ್, ಅಂದರೆ ಅದರ ಒಳಗಡೆ ನ್ಯೂರಾನ್ಗಳು ಅಥವಾ ನರಕೋಶಗಳು ಇದ್ದೇ ಇರ್ತವೆ. ಹೌದಾ? ಕಣ್ಣಿನ ಒಳಗಡೆ ಕೂಡ ನರಕೋಶಗಳು ಇರುತ್ತವೆ. ಸೊ ಕಣ್ಣಿನಲ್ಲಿರುವಂತಹ ಮೊದಲು ದ್ಯುತಿಗ್ರಾಹಕ ಕೋಶಗಳು, ಕಣ್ಣಿನಲ್ಲಿ ಇರುವಂತಹ ದ್ಯುತಿಗ್ರಾಹಕ ಕೋಶಗಳು ಮೊದಲು ಮಾಹಿತಿಯನ್ನು ಗ್ರಹಿಸ್ತವೆ. ಇದರಲ್ಲಿ ನೋಡ್ರಿ, ಇಲ್ಲಿ ಒಂದು ಲೇಡಿ, ಒಂದು ಹೆಣ್ಣು ಶಾಪಿಂಗ್ ಮಾಡ್ತಾ ಇದ್ದಾಳೆ, ಒಂದು ಮಹಿಳೆ ಶಾಪಿಂಗ್ ಮಾಡ್ತಾ ಇದ್ದಾಳೆ, ಯಾವುದೋ ಒಂದು ವಸ್ತುವನ್ನು ನೋಡ್ತಾ ಇದ್ದಾಳೆ. ಹೇಗೆ ನೋಡ್ತಾ ಇದ್ದಾಳೆ? ತನ್ನ ಕಣ್ಣಿನ ಸಹಾಯದಿಂದ ನೋಡ್ತಾ ಇದ್ದಾಳೆ. ರೈಟ್? ಕಣ್ಣಿನಲ್ಲಿ ಏನಿದೆ? ಗ್ರಾಹಕ ಕೋಶಗಳು ಇರ್ತಾವಂತ ನಾನು ನಿಮಗೆ ಹೇಳಿದ್ದೆ. ಯಾವ ಗ್ರಾಹಕ ಕೋಶಗಳು? ದ್ಯುತಿಗ್ರಾಹಕ ಕೋಶಗಳು. ದ್ಯುತಿಗ್ರಾಹಕ ಕೋಶಗಳು ಏನು ಮಾಡ್ತಾವ? ಆ ನೋಡಿರುವಂತಹ ವಸ್ತು ಯಾವುದು ಅದನ್ನು ಗ್ರಹಿಸಿ, ಆ ವಸ್ತು ಎಂಥ ವಸ್ತು ಅಂತ ಗ್ರಹಿಸಿ ಆ ವಸ್ತುವನ್ನು ಕಣ್ಣಿನಲ್ಲಿರುವಂತಹ ಕಣ್ಣಿನ ಮೂಲಕ, ನರಕೋಶದ ಮೂಲಕ, ದ್ಯುತಿಗ್ರಾಹಕ ಕೋಶಗಳೇ ಮಾಹಿತಿಯನ್ನು ಒಯ್ಯುವುದಿಲ್ಲ ಮೆದುಳಿಗೆ. ದ್ಯುತಿಗ್ರಾಹಕ ಕೋಶಗಳು ಆ ಗ್ರಹಿಸ್ತಾವ ಅಷ್ಟೇ, ಅದು ಏನು ವಸ್ತು ಅಂತೇಳಿ. ಆ ವಸ್ತು ಅದು ಏನು ಅನ್ನೋದನ್ನು ಗ್ರಾಹಕ ಕೋಶಗಳು ಏನು ಮಾಡ್ತವೆ? ಕಣ್ಣಿಗೆ ಸಂಪರ್ಕಕ್ಕಿರುವಂತಹ ನರದ ಮೂಲಕ, ಅಂದರೆ ನ್ಯೂರಾನ್ಗಳ ಮೂಲಕ ಆ ಮಾಹಿತಿಯನ್ನು ಮೆದುಳಿಗೆ ಹೋಗುತ್ತದೆ. ರೈಟ್? ಮೆದುಳು ಡಿಸೈಡ್ ಮಾಡುತ್ತದೆ ಈ ವಸ್ತು ಏನು ವಸ್ತು, ಆ ವಸ್ತುವನ್ನು ನಾನು ತಗೋಬೇಕಾ ತಗೋಬಾರ್ದಾ, ಆ ವಸ್ತುವಿನ ಅವಶ್ಯಕತೆ ನನಗೆ ಇದೆಯಾ, ಸಂಪೂರ್ಣವಾದಂಥ ಒಂದು ಪ್ರಾಸೆಸ್ ವಿಶ್ಲೇಷಣೆ ಎಲ್ಲಿ ಆಗುತ್ತದಪ್ಪ ಅಂದರೆ ನಮ್ಮ ಮೆದುಳಿನಲ್ಲಿ ಆಗುತ್ತದೆ. ಹೌದಾ? ಆ ವಸ್ತುವಿನ ಅವಶ್ಯಕತೆ ಇತ್ತು ಅಂದರೆ ಈ ಮೆದುಳು ಏನು ಮಾಡುತ್ತದೆ? ಅದೇ ಒಂದು ನರಗಳ ಮೂಲಕ ಈ ಕೈಗೆ ಮಾಹಿತಿಯನ್ನು ಕೊಡುತ್ತದೆ. ಹೌದಾ? ಏನಂತ ಮಾಹಿತಿ ಕೊಡುತ್ತದೆ? ಆ ವಸ್ತುವನ್ನು ತಗೋ ಅಥವಾ ತಗೋಬಾರ್ದು ಎನ್ನುವಂತಹ ಮಾಹಿತಿಯನ್ನು, ಕ್ರಿಯೆಯನ್ನು ಕೊಡುತ್ತದೆ, ಆದೇಶ ಮಾಡುತ್ತದೆ ಕೈಗೆ. ಸೊ ಬೇಕಾಗಿದ್ದರೆ ಕೈ ಸೀದಾ ಹೋಗಿ ಆ ವಸ್ತುವಿನ ಹತ್ರ ಹೋಗುತ್ತದೆ, ತಗೋತದೆ ಕೈ. ಬೇಕಾಗಿಲ್ಲ ಅಂದರೆ ಮುಂದಕ್ಕೆ ಹೋಗುತ್ತದೆ. ಅಂದರೆ ಕಣ್ಣಿನಿಂದ ಮಾಹಿತಿ ಹೋಯಿತು. ಹೇಗೋಯಿತು? ನ್ಯೂರಾನ್ಗಳ ಮೂಲಕನೇ ಹೋಗುತ್ತವೆ. ಮೊದಲು ಗ್ರಾಹಕೋಶಗಳು ಗ್ರಹಿಸ್ತವ, ಗ್ರಹಿಸಿದ ಮೇಲೆ ಆ ಮಾಹಿತಿಯನ್ನು ಅವು ನ್ಯೂರಾನ್ಗಳೇ ಕೊಡ್ತವೆ, ನ್ಯೂರಾನ್ಗಳು ತರ್ತವ. ಸೊ ನ್ಯೂರಾನ್ಗಳು ಏನು ಮಾಡ್ತಾ ಇದೆ ಅನ್ನೋದು ನಾನು ಇಂಪಾರ್ಟೆಂಟ್, ನಾನು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನರಕೋಶದ ಕಾರ್ಯ ಅಥವಾ ನ್ಯೂರಾನ್ಗಳ ಕಾರ್ಯ, ನರಕೋಶ ಅಂದರೆ ಒಂದೇ, ನ್ಯೂರಾನ್ ಅಂದರೆ ಒಂದೇ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ನರಕೋಶ ಅಥವಾ ನ್ಯೂರಾನ್. ಸೊ ಇದು ಮಾಹಿತಿಯನ್ನು ಮೆದುಳಿಗೆ ಕಳಿಸ್ತಾ ಇದೆ. ಹೌದಾ? ಕಣ್ಣಿನಿಂದ ಮೆದುಳಿಗೆ ಹೋಯಿತು, ಮಾಹಿತಿಯನ್ನು ಮೆದುಳಿಗೆ ಕಳುಹಿಸುತ್ತದೆ, ಮತ್ತು ಮೆದುಳಿನಿಂದ ಕೈಗೆ ಬರ್ತಾ ಇದೆ ಮಾಹಿತಿ ಮತ್ತೆ. ಎಸ್. ಸೊ ಒಟ್ಟಾರೆಯಾಗಿ ಈ ನರಕೋಶದ ಕಾರ್ಯ ಏನಪ್ಪ ಅಂತಂದರೆ ಪ್ರಚೋದನೆಗಳನ್ನು ಮೆದುಳಿಗೆ ಅಥವಾ ಮೆದುಳು ಬಳ್ಳಿಗೆ ಕಳುಹಿಸುವುದು ಮತ್ತು ಪ್ರತಿಕ್ರಿಯೆಯನ್ನು ನಮ್ಮ ದೇಹದ ವಿವಿಧ ಅಂಗಗಳಿಗೆ, ಕೈಯಾಗಿರ್ಬೋದು, ಕಾಲಾಗಿರ್ಬೋದು, ಡಿಫ್ರೆಂಟ್ ಸಿಚುವೇಷನ್ನಲ್ಲಿ ನಾವು ಡಿಫ್ರೆಂಟಾಗಿ ವರ್ತಿಸಬೇಕಾಗುತ್ತದೆ, ಪ್ರತಿಕ್ರಿಯೆಯನ್ನು ಕೊಡಬೇಕಾಗುತ್ತದೆ. ಯಾವ ಅಂಗದಿಂದ ಪ್ರತಿಕ್ರಿಯೆ ಕೊಡಬೇಕಾಗುತ್ತದೋ ಆ ಅಂಗಕ್ಕೆ ಪ್ರತಿಕ್ರಿಯೆಯನ್ನು, ಮಾಹಿತಿಯನ್ನು ಕಳುಹಿಸುತ್ತದೆ ನ್ಯೂರಾನ್ಗಳ ಮೂಲಕ. ಒಟ್ಟಾರೆಯಾಗಿ ದೇಹದ ವಿವಿಧ ಭಾಗಗಳಿಂದ ನ್ಯೂರಾನ್ಗಳು ಮಾಹಿತಿಯನ್ನು ಒಯ್ಯುತ್ತವೆ ಮತ್ತು ಮೆದುಳು ಬಳ್ಳಿಯಿಂದ ಮಾಹಿತಿಯನ್ನು ತರ್ತವೆ. ತುಂಬ ಸುಲಭವಾಗಿದೆ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಕನ್ಫ್ಯೂಸ್ ಆಯ್ತಂದರೆ ಅರ್ಥ ಆಗೋದಿಲ್ಲ. ನೆಕ್ಸ್ಟು ನರಕೋಶದ ಒಂದು ಕಾರ್ಯವಿಧಾನ, ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹೇಗೆ ಕೆಲಸ ಮಾಡುತ್ತದೆ? ನಾವು ಏನು ತಿಳ್ಕೊಂಡಿವಪ್ಪ ಅಂದರೆ ಇಲ್ಲಿಯ ತನಕ ನರಕೋಶದ ರಚನೆ 4 ಪಾಯಿಂಟ್ಸ್ ಇದ್ವು. ಹೌದಾ? ಟೈಟಾನ್ ಎಂದರೇನು ಬರೀಬೇಕು, ಡೆಂಡ್ರೈಟ್ ಎಂದರೇನು ಬರೀಬೇಕು, ಪ್ಲಸ್ ಸಂಸರ್ಗ ಎಂದರೇನಂತ ಬರೆಯಬೇಕು, ಆಕ್ಸನ್ ಎಂದರೇನಂತ ಬರೆಯಬೇಕು. ಅವು ರಚನೆಯ ಬಗ್ಗೆ ಆಯಿತು. ಇನ್ನು ನರಕೋಶ ಏನು ಕೆಲಸ ಮಾಡುತ್ತೆ ಅಂತ ಇತ್ತು ಲಾಸ್ಟ್ ಸ್ಲೈಡ್ನಲ್ಲಿ. ಕಾರ್ಯ ಏನು? ಅದು ಮಾಹಿತಿಯನ್ನು ಒಯ್ಯುತ್ತದೆ, ಮಾಹಿತಿಯನ್ನು ತರುತ್ತದೆ. ತುಂಬ ಸಿಂಪಲ್. ಮಾಹಿತಿಯನ್ನು ಮೆದುಳಿಗೆ ಮತ್ತು ಮೆದುಳು ಬಳ್ಳಿಗೆ ಕೊಡುತ್ತದೆ. ಮಾಹಿತಿ ಅನ್ನೋ ಬದಲು ನಾವು ಪ್ರಚೋದನೆ ಅಂತ ಬರೆಸೋದ್ರೂ ಕೂಡ ತುಂಬ ಒಳ್ಳೆಯದು. ಪ್ರಚೋದನೆಯನ್ನು ಮೆದುಳು ಮತ್ತು ಮೆದುಳು ಬಳ್ಳಿಗೆ ಕೊಂಡೊಯ್ಯುತ್ತದೆ, ಪ್ರತಿಕ್ರಿಯೆಯನ್ನು ಮೆದುಳು ಮತ್ತು ಮೆದುಳು ಬಳ್ಳಿಯಿಂದ ತರುತ್ತದೆ. ಎಷ್ಟು ಬರೆದ್ರೂ ಕೂಡ 100% ನಿಮ್ಮ ಒಂದು ಉತ್ತರ ಕರೆಕ್ಟ್. ಅದು ಹೇಗೆ ಹೋಗುತ್ತದೆ ಅನ್ನೋದು ಈಗ ಪ್ರಶ್ನೆ. ನರಕೋಶದ ಕಾರ್ಯವಿಧಾನ, ಪ್ರಚೋದನೆಯನ್ನು ಹೇಗೆ ಗ್ರಹಿಸುತ್ತವೆ, ಪ್ರಚೋದನೆ ಹೇಗೆ ಚಲಿಸುತ್ತದೆ, ಪ್ರತಿಕ್ರಿಯೆ ಹೇಗೆ ವಾಪಸ್ ಬರುತ್ತದೆ ರಿಟರ್ನ್ ಅನ್ನೋದ್ರ ಬಗ್ಗೆ ನೋಡೋಣ ನಾವೀಗ.
ನರಕೋಶದ ಕಾರ್ಯವಿಧಾನ ತುಂಬ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಇದಾಗಿದೆ ವಿದ್ಯಾರ್ಥಿಗಳೇ. ಸುಮಾರು 2 ಅಂಕಕ್ಕೆ ಇಲ್ಲಾಂದರೆ 3 ಅಂಕಕ್ಕೆ ಈ ಪ್ರಶ್ನೆ ಕೂಡ ಬರ್ಬೋದು. ತುಂಬ ಇಂಪಾರ್ಟೆಂಟ್. ನರಕೋಶದ ರಚನೆ, ಅದರ ಚಿತ್ರ, ನರಕೋಶದ ಕಾರ್ಯ, ನರಕೋಶದ ಕಾರ್ಯವಿಧಾನ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಹೇಗೆ ಕೆಲಸ ಮಾಡುತ್ತದೆ, ಏನು ಕೆಲಸ ಮಾಡುತ್ತೆ ಅಂತ ನಾವು ನೋಡಿದ್ವಿ. ಈಗ ಹೇಗೆ ಕೆಲಸ ಮಾಡುತ್ತದೆ? ಗ್ರಾಹಕ ಕೋಶಗಳು ಪ್ರಚೋದನೆಯನ್ನು ಗ್ರಹಿಸಿದಾಗ ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡುತ್ತವೆ. ಗ್ರಾಹಕ ಕೋಶಗಳು ಪ್ರಚೋದನೆಯನ್ನು ಗ್ರಹಿಸುತ್ತವೆ. ಗ್ರಾಹಕ ಕೋಶಗಳು ಎಲ್ಲಿರ್ತವೆ? ಇವು ಜ್ಞಾನೇಂದ್ರಿಯಗಳಲ್ಲಿ. ಪ್ರಚೋದನೆಯನ್ನು ಗ್ರಹಿಸುವುದೇ ಗ್ರಾಹಕ ಕೋಶಗಳು. ಯಾವಾಗ ಗ್ರಾಹಕ ಕೋಶಗಳು ಪ್ರಚೋದನೆಯನ್ನು ಗ್ರಹಿಸ್ತವೋ ಆವಾಗ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಅಲ್ಲಿ. ಈ ರಾಸಾಯನಿಕ ಕ್ರಿಯೆಯು ಡೆಂಡ್ರೈಟ್ಗಳಲ್ಲಿ ವಿದ್ಯುತ್ ಆವೇಗವನ್ನು ಉಂಟು ಮಾಡುತ್ತವೆ. ಇಲ್ಲಿ ಕೆಳಗಡೆ ನಿಮಗೆ ಒಂದು ಸಣ್ಣದಾದಂಥ ಒಂದು ವಿಡಿಯೋ ತುಣುಕು ಇದೆ. ಇಲ್ಲಿ ಒಂದು ನರಕೋಶ ಇದೆ ಅಂತ ನೀವು ತಿಳ್ಕೊಳ್ರಿ. ನರಕೋಶ ಇದೆ, ಇದು ನಿಮ್ಮ ದೇಹದಲ್ಲಿರುವಂತಹ ಒಂದು ನರಕೋಶ. ಅಥವಾ ನಿಮ್ಮ ಒಂದು ಕಣ್ಣಿನ ಸಂಪರ್ಕಕ್ಕೆ ಅಥವಾ ನಿಮ್ಮ ಯಾವುದೇ ಒಂದು ಜ್ಞಾನೇಂದ್ರಿಯ 5 ರೀತಿಯ ಜ್ಞಾನೇಂದ್ರಿಯಗಳಿರ್ತವೆ. ಆ ಯಾವುದೇ ಒಂದು ಜ್ಞಾನೇಂದ್ರಿಯದ ಸಂಪರ್ಕದಲ್ಲಿರುವಂತಹ ಒಂದು ನರಕೋಶ ಅಂತ ತಿಳ್ಕೊಳ್ರಿ. ಓಕೆ, ಇದು ಕೋಶಕಾಯ, ಕೋಶ ಕೇಂದ್ರ. ಈ ಒಂದು ಭಾಗಕ್ಕೆ ನಾವೇನಂತ ಕರಿತೇವೆ? ಡೆಂಡ್ರೈಟ್. ಬೆರಳಿನ ಆಕಾರದ ರಚನೆಗಳಿಗೆ ನಾವೇನಂತ ಕರಿತೀವಿ? ಡೆಂಡ್ರೈಟ್ಗಳು. ಈ ಒಂದು ಉದ್ದವಾದ ಭಾಗಕ್ಕೆ ಏನಂತ ಕರೀತಾರೆ? ಆಕ್ಸನ್. ಇದಕ್ಕೆ ನರ ತುದಿ ಅಂತ ಕರೀತೇವೆ. ಇದಾದಮೇಲೆ ಮತ್ತೆ ಏನಿರುತ್ತೆ? ನರ ತುದಿ ಆದಮೇಲೆ ಮತ್ತೇನಿರುತ್ತದೆ? ಮತ್ತೊಂದು ನರಕೋಶ ಇರುತ್ತೆ, ಹೌದಾ? ಮತ್ತೊಂದು ನರಕೋಶ. ಈ ರೀತಿಯಲ್ಲಿ ಒಂದು ನರಕೋಶ ಆದಮೇಲೆ ಮತ್ತೊಂದು ನರಕೋಶ ಇರುತ್ತೆ. 2 ನರಕೋಶಗಳ ಮಧ್ಯೆ ಒಂದು ಖಾಲಿ ಸ್ಥಳಾವಕಾಶ ಇರುತ್ತೆ, ಅದಕ್ಕೆ ನಾವು ಕರಿತೀವಿ ಸಂಸರ್ಗ ಅಂತ ನಾವು ಕರೆಯುತ್ತೇವೆ. ಓಕೆ, ಈಗ ಮಾಹಿತಿ ಹೇಗೆ ಹೋಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಇದೆ. ಇಲ್ಲಿ ಡೆಂಡ್ರೈಟ್ಗಳ ಸುತ್ತ ಏನಿರುತ್ತೆಪ್ಪ ಅಂದರೆ ಗ್ರಾಹಕ ಕೋಶಗಳು ಇರ್ತವೆ. ಇಲ್ಲಿ ಗ್ರಾಹಕ ಕೋಶಗಳು ನಾವು ತೋರಿಸ್ತಾ ಇಲ್ಲ, ಆದರೆ ಇಲ್ಲೆಲ್ಲ ಗ್ರಾಹಕ ಕೋಶಗಳು ಇರ್ತವೆ. ಗ್ರಾಹಕ ಕೋಶಗಳ ಕೆಲಸ ಏನು? ಮಾಹಿತಿಯನ್ನು ಗ್ರಹಿಸುವುದು. ಇದರ ಸುತ್ತ ಗ್ರಾಹಕ ಕೋಶಗಳು ಇರ್ತವೆ. ಯಾವಾಗ ಗ್ರಾಹಕ ಕೋಶಗಳು ಮಾಹಿತಿಯನ್ನು ಗ್ರಹಿಸ್ತವೋ ಆವಾಗ ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ಯಾವಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತದೋ ಈ ಡೆಂಡ್ರೈಟ್ಗಳಲ್ಲಿ ಏನಾಗ್ತಾ ಇದೆ? ವಿದ್ಯುತ್ ಆವೇಗ, ವಿದ್ಯುತ್ ಸಂಕೇತಗಳು ಅಥವಾ ವಿದ್ಯುತ್ ಆವೇಗಗಳು ಉಂಟಾಗ್ತಾ ಇದೆ. ನೋಡ್ರಿ, ನಿಮ್ಗೆ ಕಾಣ್ತಾ ಇದೆ. ಯಾವಾಗ ಇಲ್ಲಿ ಗ್ರಾಹಕ ಕೋಶಗಳು ಕೊಟ್ಟಿಲ್ಲ, ಆದರೆ ಈ ಒಂದು ನರಕೋಶದ ಸುತ್ತ ಗ್ರಾಹಕ ಕೋಶಗಳು ಇರುತ್ತವೆ. ಯಾವಾಗ ಗ್ರಾಹಕ ಕೋಶಗಳು ಪ್ರಚೋದನೆಯನ್ನು ಗ್ರಹಿಸ್ತವೋ ಆವಾಗ ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆದು ಡೆಂಡ್ರೈಟ್ಗಳಲ್ಲಿ ಏನಾಗ್ತಾ ಇದೆ? ವಿದ್ಯುತ್ ಆವೇಗ ಉಂಟಾಗ್ತಾ ಇದೆ. ಈ ವಿದ್ಯುತ್ ಆವೇಗ ಏನಾಗ್ತಾ ಇದೆ? ಈ ವಿದ್ಯುತ್ ಆವೇಗವು ಆಂಡ್ರಾಯ್ಡ್ ಅಲ್ಲ, ಇದು ಮಿಸ್ಪ್ರಿಂಟ್ ಆಗಿದೆ ಒಂದು ಸ್ವಲ್ಪ, ಡೆಂಡ್ರೈಟ್ಗಳಿಂದ, ಹೌದಾ? ಈ ವಿದ್ಯುತ್ ಆವೇಗಗಳು ಏನಾಗ್ತಾ ಇದೆ? ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ ಬರ್ತಾ ಇವೆ, ಹೌದಾ? ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಚಿತ್ರದಲ್ಲಿ. ಇಲ್ಲಿ ವಿದ್ಯುತ್ ಆವೇಗಗಳು ಉಂಟಾಗ್ತಾ ಇವೆ. ಅವು ಎಲ್ಲಿಗೆ ಬರ್ತಾ ಇದೆ? ಕೋಶಕಾಯಕ್ಕೆ ಬರ್ತಾ ಇದೆ, ಹೌದಾ? ಕಾಣಿಸ್ತಾ ಇದೆ ನಿಮಗೆ, ಬರ್ತಾ ಇದೆ, ಕೋಶಕಾಯಕ್ಕೆ ಬರ್ತಾ ಇದೆ. ಕೋಶಕಾಯಕ್ಕೆ ಬಂದು ಏನಾಗ್ತಾ ಇದೆ? ನಿಮ್ಗೆ ಮತ್ತೆ ಕಾಣಿಸ್ತಾ ಇದೆ. ಈ ರೀತಿಯಲ್ಲಿ ಆಕ್ಸನ್ನ ಉದ್ದಕ್ಕೂ ಚಲಿಸ್ತಾ ಇವೆ, ಹೌದಾ? ನಿಮಗೆ ಚಲನೆ ಕೂಡ ನಿಮಗೆ ನೀಟಾಗಿ ಕಾಣ್ತಾ ಇದೆ. ಅಲ್ಲಿ ಅದು ಮಾಹಿತಿ, ಅದು ಪ್ರಚೋದನೆ ಹೋಗ್ತಾ ಇದೆ. ಯಾವ ರೂಪದಲ್ಲಿ ಹೋಗ್ತಾ ಇದೆ? ವಿದ್ಯುತ್ ಆವೇಗದ ರೂಪದಲ್ಲಿ ಹೋಗ್ತಾ ಇದೆ ಕೋಶಕಾಯಕ್ಕೆ. ನಂತರ ಆಕ್ಸನ್ ಉದ್ದಕ್ಕೂ ಅದರ ತುದಿಯವರೆಗೂ ಕೂಡ ಚಲಿಸ್ತಾ ಇದೆ. ಇಲ್ಲಿ ತನಕ ಮಾಹಿತಿ ಬಂತು. ಈಗ ಮಾಹಿತಿ ಅಥವಾ ಪ್ರಚೋದನೆ ಅಂತ ನಾವು ಕರೆಯುತ್ತೇವೆ. ಗ್ರಾಹಕ ಕೋಶಗಳು ಮಾಹಿತಿಯನ್ನು ಗ್ರಹಿಸಿದ್ವು, ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆಯಿತು. ಅದರ ಪರಿಣಾಮವಾಗಿ ಡೆಂಡ್ರೈಟ್ನಲ್ಲಿ ವಿದ್ಯುತ್ ಆವೇಗ ಉಂಟಾಗುತ್ತದೆ. ಆ ವಿದ್ಯುತ್ ಆವೇಗದಲ್ಲಿ ಏನಿದೆ? ಮಾಹಿತಿ ಇದೆ. ಆ ವಿದ್ಯುತ್ ಆವೇಗ ಅಥವಾ ಮಾಹಿತಿಯು ಕೋಶಕಾಯದಿಂದ ಆಕ್ಸನ್ನಿಂದ ಅದರ ತುದಿಯವರೆಗೆ ಬಂತು. ಇದು ಒಂದು ನರಕೋಶದಲ್ಲಿ ನಡೆಯುವಂತಹ ಒಂದು ವಿಧಾನ. ಇದಾದಮೇಲೆ ಮುಂದಿನ ನರಕೋಶಕ್ಕೆ ಹೋಗುತ್ತೆ ಮಾಹಿತಿ. ಅದಾದಮೇಲೆ ಮುಂದಿನ ನರಕೋಶಕ್ಕೆ, ಹಾಗೆ ಒಂದು ನರಕೋಶದಿಂದ ಮುಂದಿನ ನರಕೋಶಕ್ಕೆ, ಒಂದು ನರಕೋಶದಿಂದ ಮುಂದಿನ ನರಕೋಶಕ್ಕೆ, ಎಲ್ಲಿಯ ತನಕ ಈ ಮಾಹಿತಿ ಹೋಗುತ್ತದೆ? ಮೆದುಳು ತನಕ ಅಥವಾ ಮೆದುಳು ಬಳ್ಳಿಯ ತನಕ ಮಾಹಿತಿ ಹೋಗುತ್ತದೆ. ಅಲ್ಲಿ ಒಂದು ಪ್ರೊಸೆಸ್ ಎಲ್ಲ ಸಂಶ್ಲೇಷಣೆ ಆಗಿ ಮತ್ತೆ ಮಾಹಿತಿ ರಿಟರ್ನ್ ಬರುತ್ತೆ. ಎಲ್ಲಿಗೆ ಬರುತ್ತೆ? ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡಬೇಕು, ಯಾವ ಒಂದು ಅಂಗದಿಂದ ಪ್ರತಿಕ್ರಿಯೆ ಕೊಡಬೇಕು. ಕೈಯಿಂದ ಪ್ರತಿಕ್ರಿಯೆ ಕೊಡುವುದಾದರೆ ಕೈಗೆ ಆ ಒಂದು ಮಾಹಿತಿ ಹೋಗುತ್ತದೆ. ಕಾಲಿನಿಂದ ಪ್ರತಿಕ್ರಿಯೆ ಕೊಡುವಂತಹ ಒಂದು ಪ್ರಚೋದನೆ ಇದ್ದಾಗ ಕಾಲಿಗೆ ಮಾಹಿತಿ ಹೋಗುತ್ತದೆ. ಒಟ್ಟಿನಲ್ಲಿ ಈ ನರಕೋಶಗಳ ಮೂಲಕನೇ ಮಾಹಿತಿ ನಮ್ಮ ದೇಹದಲ್ಲಿ ಸಂಚಾರ ಆಗ್ತಾ ಇದೆ. ಸರಿಯಾಗಿ ನೆನ್ಪಿಟ್ಕೋರೆ. ನೆಕ್ಸ್ಟ್ ಏನಾಯಿತು? ನರತುದಿಯಲ್ಲಿ ತನಕ ಈಗ ಪ್ರಚೋದನೆ ಬಂತು, ಮಾಹಿತಿ ಬಂತು.
ನರತುದಿಯಲ್ಲಿ ಈ ವಿದ್ಯುತ್ ಆವೇಗವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಇಲ್ಲಿ ನೋಡ್ರಿ, ನೀವು ಕಾಣ್ತಾ ಇರ್ಬೋದು, ಈ ವಿದ್ಯುತ್ ಆವೇಗಗಳು ಡೈರೆಕ್ಟಾಗಿ ಅದೇ ಆವೇಗಗಳ ರೂಪದಲ್ಲಿಯೇ ಮುಂದಿನ ಒಂದು ನರಕೋಶಕ್ಕೆ ಹೋಗುವುದಿಲ್ಲ. ಇಲ್ಲಿ ಒಂದು ವಿದ್ಯುತ್ ಆವೇಗಗಳು ರಾಸಾಯನಿಕಗಳನ್ನು ಬಿಡುಗಡೆ ಮಾಡ್ತಾ ಇದೆ. ನೋಡ್ರಿ, ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ. ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟಿ ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಮತ್ತೆ ವಿದ್ಯುತ್ ಆವೇಗವನ್ನು ಉಂಟು ಮಾಡುತ್ತವೆ. ಮುಂದಿನ ನರಕೋಶದಲ್ಲಿ ಮತ್ತೆ ಇದೇ ರೀತಿಯಲ್ಲಿ ವಿದ್ಯುತ್ ಆವೇಗ ಆಗುತ್ತದೆ. ಮತ್ತೆ ಕೋಶಕಾಯಕ್ಕೆ, ಮತ್ತೆ ಆಕ್ಸನ್ಗೆ, ಮತ್ತೆ ನರತುದಿಗೆ ಬರುತ್ತದೆ. ಮತ್ತೆ ಅದರ ಮುಂದಿನ ಒಂದು ನರಕೋಶಕ್ಕೆ ಮಾಹಿತಿ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುವುದರ ಮೂಲಕ ಹೋಗುತ್ತದೆ. ಮತ್ತೆ ಅದು ಡೆಂಡ್ರೈಟ್ನಲ್ಲಿ ವಿದ್ಯುತ್ ಆವೇಗವನ್ನು ಉಂಟು ಮಾಡುತ್ತದೆ. ಈ ರೀತಿಯಾಗಿ ಪ್ರಚೋದನೆಗಳು ನರಕೋಶಗಳಲ್ಲಿ ಯಾವ ರೂಪದಲ್ಲಿ ಚಲಿಸ್ತಾ ಇದೆ? ನರಕೋಶಗಳಲ್ಲಿ ಯಾವ ರೂಪದಲ್ಲಿ ಚಲಿಸ್ತಾ ಇದೆ? ವಿದ್ಯುತ್ ಆವೇಗಗಳ ರೂಪದಲ್ಲಿ ನಮ್ಮ ದೇಹದಲ್ಲಿ ಚಲಿಸುತ್ತಿದೆ. ಓಕೆ, ಈ ರೀತಿಯಾಗಿ ಒಂದು ನರಕೋಶ ಕಾರ್ಯನಿರ್ವಹಿಸುತ್ತದೆ. ಒಂದು 4 ಪಾಯಿಂಟ್ಸ್ ಇರ್ತವೆ ಇಂಪಾರ್ಟೆಂಟ್. ಇವೆಲ್ಲವನ್ನು ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ನೋಟ್ಸ್ ಇದಾಗಿವೆ. ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಇದು ಹೇಳುತ್ತಾ ಇನ್ನು ನಾವು ಮುಂದೆ ಸ್ವಲ್ಪ ನರವ್ಯೂಹದ ವರ್ಗೀಕರಣದ ಬಗ್ಗೆ ನೋಡಿಕೊಂಡು ಈ ವಿಡಿಯೋವನ್ನು ಇಲ್ಲಿ ನಾವು ಎಂಡ್ ಮಾಡೋಣ. ಸೊ ಇಲ್ಲಿಯ ತನಕ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಒಂದು ನರಕೋಶದ ರಚನೆ, ನರಕೋಶದ ನರಕೋಶದ ಕಾರ್ಯವಿಧಾನದ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈಗ ಈ ನರವ್ಯೂಹ ಅಂದರೆ ಮೆದುಳು ಬಳ್ಳಿ ಪ್ಲಸ್ ನರಗಳು, ಇದನ್ನು ನಾವು 3 ಭಾಗಗಳಾಗಿ ವಿಂಗಡಿಸಿದ್ದೇವೆ. ನರವ್ಯೂಹದ ವರ್ಗೀಕರಣ ಎಷ್ಟು ಭಾಗಗಳಾಗಿ? 3 ಭಾಗಗಳಾಗಿ. ಒಂದು ಯಾವುದು? ಕೇಂದ್ರ ನರವ್ಯೂಹ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಅರ್ಥ. ಪರಿಧಿ ನರವ್ಯೂಹ, ಸ್ವನಿಯಂತ್ರಕ ನರವ್ಯೂಹ ಅಂಥೇಳಿ ನಾವು ಇಡೀ ಒಂದು ನರವ್ಯೂಹವನ್ನು 3 ಭಾಗಗಳಲ್ಲಿ ವರ್ಗೀಕರಣ ಮಾಡಿದ್ದೇವೆ. ಕೇಂದ್ರ ನರವ್ಯೂಹದಲ್ಲಿ ಮತ್ತೆ 2 ಭಾಗಗಳು, ಒಂದು ಮೆದುಳು ಬಳ್ಳಿ ಬರುತ್ತದೆ. ಮೆದುಳಿನಲ್ಲಿ ಮತ್ತೆ 3 ಭಾಗಗಳು, ಮುಮ್ಮೆದುಳು, ಮಧ್ಯಮೆದುಳು, ಹಿಮ್ಮೆದುಳು ಬರುತ್ತದೆ. ರೈಟ್. ಮತ್ತೆ ಮುಮ್ಮೆದುಳಿನಲ್ಲಿ ಮಹಾಮಸ್ತಿಷ್ಕ, ಡಯನ್ಸೆಫ್ಲನ್ ಅಂತೇಳಿ, ಮತ್ತು ಹಿಮ್ಮೆದುಳಿನಲ್ಲಿ 3 ಪ್ರಮುಖವಾದ ಭಾಗಗಳಿರ್ತವೆ, ಅಣುಮಸ್ತಿಷ್ಕ, ಫಾನ್ಸ್, ಮೆಡುಲ್ಲಾ ಅಬ್ಲಾಂಗೇಟ್ ಅಂಥೇಳಿ. ಈ ಪರಿಧಿ ನರವ್ಯೂಹದಲ್ಲಿ ಏನು ಭಾಗಗಳು ಬರುತ್ತವಪ್ಪ ಅಂದರೆ ಮೆದುಳು ನರಗಳು ಮತ್ತು ಮೆದುಳು ಬಳ್ಳಿ ನರಗಳು. ಸೊ ನೆನ್ಪಿಟ್ಕೋರಿ, ಮೆದುಳು ನರಗಳು ಎಷ್ಟಿರ್ತವೆ? 12 ಜೊತೆ ಇರುತ್ತವೆ. ಈ ಮೆದುಳಿನಿಂದ ಹೊರಡುವಂತಹ ನರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 12 ಜೊತೆ. ಈ ಮೆದುಳು ಬಳ್ಳಿಯಿಂದ ಹೊರಡುವಂತಹ ನರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 31 ಜೊತೆ. ಸರಿಯಾಗಿ ನೆನ್ಪಿಟ್ಕೋಬೇಕು. ಸೊ ಈ ಮೆದುಳು ಬಳ್ಳಿಯ ಬಗ್ಗೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡೋಣ. ಅದೇ ತುಂಬ ಇಂಪಾರ್ಟೆಂಟ್ ಆಗಿದೆ. ಒಂದು ಮೆದುಳು ಬಗ್ಗೆ ಅಧ್ಯಯನ ಮಾಡಬೇಕು, ಆಮೇಲೆ ಗ್ರಂಥಿಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಅದಾದ ನಂತರ ಸಸ್ಯಗಳಲ್ಲಿ ಈ ಒಂದು ನರವ್ಯೂಹ ಇರೋದಿಲ್ವಾ? ನರವ್ಯೂಹ ಇಲ್ಲ ಅಂತಂದರೆ ಅಲ್ಲಿ ಗ್ರಂಥಿ ವ್ಯವಸ್ಥೆ ಇರುತ್ತದೆಯಾ? ಅವು ಯಾವ ರೀತಿಯಲ್ಲಿ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡುತ್ತವೆ? ಸೊ ಯಾವುದೇ ಒಂದು ಜೀವಿಯಾಗಿರ್ಬೋದು ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡಲೇಬೇಕಾಗುತ್ತದೆ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಈ ಒಂದು ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತದೆ, ಆಮೇಲೆ ಗ್ರಂಥಿ ವ್ಯವಸ್ಥೆ ಹೇಗೆ, ಅದಾದಮೇಲೆ ಸಸ್ಯಗಳು ಹೇಗೆ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡ್ತವೆ, ಇವೆಲ್ಲ ಮುಂದಿನ ವಿಡಿಯೋಗಳಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸೊ ಅಲ್ಲಿಯ ತನಕ ನಮ್ಮ ಒಂದು ಚಾನಲನ್ನು ನೀವು ಇರುವಂಥ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ. ಇದು ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.